ಪ್ರೇಕ್ಷಕ ದೇವತೆಗಳಿಗೆ ನಮಸ್ಕಾರ. ಸೃಷ್ಟಿಯಲ್ಲಿ ಕಾಲವು ಅತ್ಯಂತ ಬಲಶಾಲಿ. ಆ ಕಾಲಕ್ಕೂ ಸಿಗದ ಕೆಲವು ರಹಸ್ಯಗಳು ಇರುತ್ತವೆ. ನಾವು ಗಾಢ ನಿದ್ರೆಯಲ್ಲಿರುವ ಸಮಯ, ಈ ಇಡೀ ಪ್ರಪಂಚ ನಿಶ್ಶಬ್ದವಾಗಿರುವ ಸಮಯ. ಅದೇ ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆಯ ನಡುವಿನ ಸಮಯ. ಇದನ್ನೇ ನಾವು ಬ್ರಹ್ಮಮುಹೂರ್ತ ಎಂದು ಕರೆಯುತ್ತೇವೆ. ಆದರೆ ಈ ಸಮಯದಲ್ಲಿ ಕೇವಲ ಗ್ರಹಗಳ ಸಂಚಾರ ಮಾತ್ರವಲ್ಲ, ಸಾಕ್ಷಾತ್ ಆ ಪರಮಾತ್ಮನಾದ ಶ್ರೀಕೃಷ್ಣನು ಈ ಭೂಮಂಡಲದಲ್ಲಿ ಸಂಚರಿಸುವ ಸಮಯ ಎಂದು ನಿಮಗೆ ತಿಳಿದಿದೆಯೇ? ಹೌದು, ನೀವು ಕೇಳಿದ್ದು ನಿಜ. ನಾವು ಮಲಗುತ್ತೇವೆ, ಆದರೆ ನಮ್ಮ ಹಣೆಬರಹವನ್ನು ಬದಲಿಸುವ ಭಗವಂತ ಮಾತ್ರ ಆ ಸಮಯದಲ್ಲಿ ಎಚ್ಚರವಾಗಿರುತ್ತಾನೆ. ಯುಗಯುಗಗಳಿಂದ ಋಷಿಗಳು, ಮುನಿಗಳು, ಸಿದ್ಧಪುರುಷರು ಈ ರಹಸ್ಯವನ್ನು ಮರೆಮಾಚಿದ್ದಾರೆ. ಆ ಸಮಯದಲ್ಲಿ ಕೃಷ್ಣನು ಮಾಡುವ 3 ರಹಸ್ಯ ಕಾರ್ಯಗಳ ಬಗ್ಗೆ ತಿಳಿದರೆ ನಿಮ್ಮ ಜೀವನ ಎಂದಿಗೂ ಸಾಮಾನ್ಯವಾಗುವುದಿಲ್ಲ. ಬಡತನ ನಿಮ್ಮ ಮನೆಯ ಹತ್ತಿರಕ್ಕೂ ಬರುವುದಿಲ್ಲ. ಅಷ್ಟೈಶ್ವರ್ಯಗಳು ನಿಮ್ಮ ಕಾಲುಗಳ ಬಳಿಗೆ ಬರುತ್ತವೆ. ವಾಸ್ತವವಾಗಿ ಆ ಸಮಯದಲ್ಲಿ ಕೃಷ್ಣನು ಎಲ್ಲಿಗೆ ಬರುತ್ತಾನೆ, ಯಾರನ್ನು ನೋಡುತ್ತಾನೆ, ಮಾಡುವ ಆ 3 ಕೆಲಸಗಳು ಯಾವುವು ಎಂಬುದನ್ನು ಇಂದು ನಾವು ಬಹಳ ಆಳವಾಗಿ ತಿಳಿದುಕೊಳ್ಳೋಣ. ಈ ವಿಷಯಗಳನ್ನು ಕೇಳುತ್ತಿರುವಷ್ಟು ಹೊತ್ತು ನಿಮ್ಮ ಮನಸ್ಸನ್ನು ಆ ಪರಮಾತ್ಮನ ಪಾದಗಳ ಬಳಿ ಇಟ್ಟು ಏಕಾಗ್ರತೆಯಿಂದ ಯೋಚಿಸಿ. ಈ ಸೃಷ್ಟಿ ಇಡೀ ನಿದ್ರಿಸುತ್ತಿರುವಾಗ ಎಚ್ಚರವಾಗಿರುವವನು ಒಬ್ಬನೇ. ಅವನೇ ಅನಂತ. ಆ ಗೋವಿಂದನು ಸಾಮಾನ್ಯ ಮಾನವರಾದ ನಮಗೆ ರಾತ್ರಿ ಎಂದರೆ ವಿಶ್ರಾಂತಿಯ ಸಮಯ. ಹಗಲೆಲ್ಲ ಕಷ್ಟಪಟ್ಟು ದಣಿದ ದೇಹಕ್ಕೆ ಮತ್ತು ಮನಸ್ಸಿಗೆ ಸಮಾಧಾನ ನೀಡುವ ಸಮಯ. ರಾತ್ರಿ ಯೋಗಿಗಳಿಗೆ, ಜ್ಞಾನಿಗಳಿಗೆ ರಾತ್ರಿ ಎಂದರೆ ಸಾಧನೆಯ ಸಮಯ. ಅದರಲ್ಲೂ ಮುಂಜಾನೆ 4 ಗಂಟೆಯಿಂದ 6 ಗಂಟೆಯ ನಡುವಿನ ಸಮಯ ಸಾಮಾನ್ಯವಾದದ್ದಲ್ಲ. ಇದನ್ನು ಅಮೃತ ಘಳಿಗೆಗಳು ಎಂದು ಕರೆಯುತ್ತಾರೆ. ಅಂದರೆ ಈ ಸಮಯದಲ್ಲಿ ವಿಶ್ವದಲ್ಲಿ ಅಮೃತ ಹರಿಯುತ್ತಿರುತ್ತದೆ. ಸರಿಯಾಗಿ ಇದೇ ಸಮಯದಲ್ಲಿ ವೈಕುಂಠದಲ್ಲಿ ಆಗಲಿ, ಗೋಲೋಕದಲ್ಲಿ ಆಗಲಿ ಅಥವಾ ಇಲ್ಲಿ ನಮ್ಮ ನಡುವೆ ಇರುವ ದೇವಾಲಯಗಳಲ್ಲಿ ಆಗಲಿ ಒಂದು ಅದ್ಭುತ ಪ್ರಕ್ರಿಯೆ ನಡೆಯುತ್ತದೆ. ಅದೇ ಭಗವಂತನ ಜಾಗೃತಿ. ನಮಗೆ ತಿಳಿದಿರುವಂತೆ ಕೃಷ್ಣನು ದ್ವಾಪರಯುಗದಲ್ಲಿ ಅವತರಿಸಿದನು. ಆದರೆ ಕೃಷ್ಣನು ಕೇವಲ ಒಂದು ಶರೀರಧಾರಿ ಅಲ್ಲ. ಅವನು ಸಕಲ ಚರಾಚರ ಜಗತ್ತಿಗೆ ಆತ್ಮ. ಅವನು ನಿದ್ರಿಸಿದರೆ ಈ ಸೃಷ್ಟಿ ಲಯವಾಗಿ ಹೋಗುತ್ತದೆ. ಅದಕ್ಕಾಗಿಯೇ ಅವನು ಯಾವಾಗಲೂ ಎಚ್ಚರವಾಗಿರುತ್ತಾನೆ. ಆದರೆ ಭಕ್ತರಿಗಾಗಿ ಲೀಲೆಗಳನ್ನು ಪ್ರದರ್ಶಿಸಲು ಅವನು ನಿದ್ರಿಸುತ್ತಿರುವಂತೆ ನಟಿಸುತ್ತಾನೆ. ಇದನ್ನೇ ಯೋಗ ನಿದ್ರೆ ಎನ್ನುತ್ತಾರೆ. ಆದರೆ ಈ ಮುಂಜಾನೆಯ ಸಮಯದಲ್ಲಿ ಕೃಷ್ಣನು ತನ್ನ ಯೋಗ ನಿದ್ರೆಯಿಂದ ಬಾಹ್ಯ ಪ್ರಪಂಚದ ಕಡೆಗೆ ದೃಷ್ಟಿ ಹರಿಸುತ್ತಾನೆ. ಪುರಾಣಗಳ ಪ್ರಕಾರ ಸರಿಯಾಗಿ 4 ಗಂಟೆಯ ಸಮಯದಲ್ಲಿ ಆಕಾಶದಲ್ಲಿ ನಕ್ಷತ್ರಗಳ ಸ್ಥಾನ ಬದಲಾಗುತ್ತದೆ. ಚಂದ್ರನ ಪ್ರಭಾವ ಕಡಿಮೆಯಾಗಿ ಸೂರ್ಯನ ಆಗಮನಕ್ಕಾಗಿ ಪ್ರಕೃತಿ ಸಿದ್ಧವಾಗುತ್ತಿರುತ್ತದೆ. ಈ ಸಂಧಿಕಾಲದಲ್ಲಿಯೇ ಕೃಷ್ಣನು ತನ್ನ ಮೊದಲ ರಹಸ್ಯ ಕೆಲಸವನ್ನು ಪ್ರಾರಂಭಿಸುತ್ತಾನೆ. ಅದೇ ಜೀವ ಪರಿಶೀಲನೆ ಮತ್ತು ಸಂಕಲ್ಪ ನಿರ್ಮಾಣ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಇದನ್ನು ಅರ್ಥಮಾಡಿಕೊಳ್ಳಲು ನಾವು ಸ್ವಲ್ಪ ಆಳವಾಗಿ ಹೋಗಬೇಕು. ಒಬ್ಬ ಸಾಮಾನ್ಯ ಮನುಷ್ಯ ನಿದ್ರೆಯಿಂದ ಎದ್ದ ತಕ್ಷಣ ಏನು ಮಾಡುತ್ತಾನೆ? ಇಂದು ಏನು ಮಾಡಬೇಕು, ಯಾವ ಕೆಲಸಗಳಿವೆ, ಯಾರನ್ನು ಭೇಟಿ ಮಾಡಬೇಕು ಎಂದು ಯೋಚಿಸುತ್ತಾನೆ ಎಂದರೆ ನಮ್ಮ ಆಲೋಚನೆಗಳು ನಮ್ಮ ಸ್ವಾರ್ಥದ ಸುತ್ತ, ನಮ್ಮ ಅಗತ್ಯಗಳ ಸುತ್ತ ಸುತ್ತುತ್ತವೆ. ಆದರೆ ಜಗತ್ತನ್ನು ಆಳುವ ಆ ಕೃಷ್ಣ ಪರಮಾತ್ಮನು ಎಚ್ಚರಗೊಂಡಾಗ ಅವನ ಆಲೋಚನೆ ಹೇಗಿರುತ್ತದೆ? ಅವನ ದೃಷ್ಟಿ ಯಾರ ಮೇಲೆ ಬೀಳುತ್ತದೆ? ಶಾಸ್ತ್ರಗಳ ಪ್ರಕಾರ ಮುಂಜಾನೆ 4 ಗಂಟೆಗೆ ಸರಿಯಾಗಿ ಕೃಷ್ಣನು ತನ್ನ ಹಾಸಿಗೆಯಿಂದ ಎದ್ದು ಕುಳಿತುಕೊಳ್ಳುತ್ತಾನೆ. ಇದು ಲೋಕದಲ್ಲಿ ನಡೆಯುವ ನಿತ್ಯ ಪ್ರಕ್ರಿಯೆ. ಅವನು ಎದ್ದ ತಕ್ಷಣ ಮೊದಲು ತನ್ನ ಕೈಗಳನ್ನು ತಾನೇ ನೋಡಿಕೊಳ್ಳುತ್ತಾನೆ. ಕರ ವಸತೆ ಲಕ್ಷ್ಮಿ ಎಂದು ನಾವು ಓದುತ್ತೇವೆ ಅಲ್ಲವೇ? ಆ ಶ್ಲೋಕಕ್ಕೆ ಮೂಲವಿರಾಟು ಅವನೇ. ಅವನು ತನ್ನ ಅಂಗೈಗಳನ್ನು ನೋಡಿದ ಮರುಕ್ಷಣವೇ ಈ ವಿಶ್ವವೆಲ್ಲ ಒಂದು ಹೊಸ ಶಕ್ತಿಯನ್ನು ಪಡೆಯುತ್ತದೆ. ನಿದ್ರೆಯಲ್ಲಿ ನಿಶ್ಚೇಷ್ಟಿತವಾದ ಜೀವಕೋಟಿಗಳಲ್ಲಿ ಪ್ರಾಣಶಕ್ತಿಯನ್ನು ತುಂಬುವವನು ಅವನೇ. ಆದರೆ ಇಲ್ಲಿ ಒಂದು ರಹಸ್ಯವಿದೆ. ಕೃಷ್ಣನು ಎಲ್ಲರನ್ನೂ ಒಂದೇ ರೀತಿ ನೋಡುವುದಿಲ್ಲ. ಆ ಸಮಯದಲ್ಲಿ ಯಾರು ಎಚ್ಚರವಾಗಿರುತ್ತಾರೋ, ಯಾರು ಆ ಸಮಯಕ್ಕೆ ಪವಿತ್ರ ಮನಸ್ಸಿನಿಂದ ಇರುತ್ತಾರೋ ಅವರನ್ನು ಅವರು ವಿಶೇಷವಾಗಿ ಗಮನಿಸುತ್ತಾರೆ. ಇದನ್ನೇ ಕೃಪಾಕಟಾಕ್ಷ ಎನ್ನುತ್ತಾರೆ. ನಾವು ದೇವಸ್ಥಾನಕ್ಕೆ ಹೋದಾಗ ದೇವರು ನಮ್ಮನ್ನು ನೋಡಬೇಕೆಂದು ಬಯಸುತ್ತೇವೆ. ಆದರೆ ದೇವರು ನಮ್ಮನ್ನು ಯಾವಾಗ ನೋಡುತ್ತಾನೆ ಗೊತ್ತಾ? ನಾವು ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿದಾಗ ಅಲ್ಲ, ನಾವು ಗಾಢ ನಿದ್ರೆಯಲ್ಲಿರುವಾಗ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಧ್ಯಾನ ಮಾಡುತ್ತಿರುವಾಗ ಅವರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ. ಕೃಷ್ಣನು ಮಾಡುವ ಈ ಮೊದಲ ಕೆಲಸದ ಭಾಗವಾಗಿ ಅವರು ಭೂಮಂಡಲದ ಮೇಲೆ ಸಂಚರಿಸುತ್ತಾರೆ. ಇದು ಭೌತಿಕ ದೇಹದಿಂದ ನಡೆಯುವ ಸಂಚಾರವಲ್ಲ, ಇದು ತೇಜೋರೂಪದಲ್ಲಿ ನಡೆಯುವ ಸಂಚಾರ. ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳುತ್ತಾರೆ, ಬೆಳಗ್ಗೆ ಎದ್ದು ಅವರ ಮನೆ ಕಳೆಕಳೆಯಾಗಿರುತ್ತದೆ ಎಂದು.
ಏಕೆಂದರೆ ಆ ಸಮಯದಲ್ಲಿ ಕೃಷ್ಣನ ಪಾದಗಳ ಗೆಜ್ಜೆಗಳ ಸದ್ದು ಆ ವಾತಾವರಣದಲ್ಲಿ ಪ್ರತಿಧ್ವನಿಸುತ್ತದೆ. ಯಾರು ಆ ಸಮಯದಲ್ಲಿ ಎದ್ದು ಮನಸ್ಸಿನಲ್ಲಿ ಕೃಷ್ಣ ನಾಮವನ್ನು ಸ್ಮರಿಸುತ್ತಾರೋ ಅವರ ಮನೆಯ ಕಡೆಗೆ ಕೃಷ್ಣನು ಆಕರ್ಷಿತನಾಗುತ್ತಾನೆ. ಇದು ಒಂದು ಆಯಸ್ಕಾಂತ ಏಕವಚನದಂತೆ ನಡೆಯುತ್ತದೆ. ನಿಮ್ಮ ಕಷ್ಟಗಳು, ನಿಮ್ಮ ಕಣ್ಣೀರು, ನಿಮ್ಮ ನೋವುಗಳು ಎಲ್ಲವೂ ಅವರಿಗೆ ಆ ಸಮಯದಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಿಸುತ್ತವೆ. ಹಗಲಿನಲ್ಲಿ ಕೋಟ್ಯಂತರ ಜನರ ಗದ್ದಲದ ನಡುವೆ ನಮ್ಮ ಪ್ರಾರ್ಥನೆ ಆತನನ್ನು ತಲುಪಲು ಸ್ವಲ್ಪ ವಿಳಂಬವಾಗಬಹುದು. ಆದರೆ ಈ ಮುಂಜಾನೆಯ ಸಭೆಯಲ್ಲಿ ನೀವು ಮಾಡುವ ಸಣ್ಣ ಪ್ರಾರ್ಥನೆಯೂ ಸಹ ನೇರವಾಗಿ ಆತನ ಹೃದಯವನ್ನು ತಲುಪುತ್ತದೆ. ಇಂತಹ ಅದ್ಭುತ ವಿಷಯವನ್ನು, ಈ ಧರ್ಮಸೂಕ್ಷ್ಮವನ್ನು 10 ಜನರಿಗೆ ಹಂಚುವುದು ನಮ್ಮ ಜವಾಬ್ದಾರಿ. ಈ ವಿಡಿಯೋವನ್ನು ತಯಾರಿಸಲು ಸಾಕಷ್ಟು ಸಂಶೋಧನೆ ಮತ್ತು ಶ್ರಮವಿದೆ. ಈ ಅಮೂಲ್ಯ ಜ್ಞಾನವು 4 ಜನರಿಗೆ ತಲುಪಬೇಕೆಂಬ ನಮ್ಮ ಆಸೆಗೆ ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ಆದ್ದರಿಂದ ಒಂದು ಕ್ಷಣ ಮೀಸಲಿಡಿ. ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕ ನಿಮ್ಮ ಪ್ರೋತ್ಸಾಹವನ್ನು ನಮಗೆ ತಿಳಿಸಿ. ನೀವು ಮಾಡುವ ಆ ಸಣ್ಣ ಕೆಲಸವು ಈ ಧರ್ಮ ಪ್ರಚಾರಕ್ಕೆ ಬಹಳ ಸಹಾಯ ಮಾಡುತ್ತದೆ. ಇನ್ನು ಕಥೆಗೆ ಬಂದರೆ, ಕೃಷ್ಣನು ಮಾಡುವ ಈ ಪರಿಶೀಲನೆಯಲ್ಲಿ ಮುಖ್ಯವಾಗಿ 3 ರೀತಿಯ ಜೀವಿಗಳನ್ನು ಹುಡುಕುತ್ತಾನೆ. ಮೊದಲನೆಯದು ಗೋವುಗಳು. ಕೃಷ್ಣನಿಗೆ ಗೋವುಗಳೆಂದರೆ ಎಷ್ಟು ಇಷ್ಟ ಎಂದು ನಮ್ಗೆಲ್ಲರಿಗೂ ಗೊತ್ತು. ಮುಂಜಾನೆ ಎದ್ದ ತಕ್ಷಣ ಗೋಶಾಲೆಯಲ್ಲಿರುವ ಹಸುಗಳ ಕೂಗು, ಅವುಗಳ ಚಲನವಲನಗಳು ಆತನಿಗೆ ಸಂಗೀತದಂತೆ ಕೇಳಿಸುತ್ತವೆ. ಎಲ್ಲಿ ಗೋಪೂಜೆ ನಡೆಯುತ್ತದೆಯೋ, ಎಲ್ಲಿ ಗೋವುಗಳು ಕ್ಷೇಮವಾಗಿರುತ್ತವೆಯೋ ಆ ಪ್ರದೇಶಕ್ಕೆ ಕೃಷ್ಣನು ಅದೃಶ್ಯ ರೂಪದಲ್ಲಿ ಬಂದು ತನ್ನ ಆಶೀರ್ವಾದವನ್ನು ನೀಡುತ್ತಾನೆ. ಅದಕ್ಕಾಗಿಯೇ ನಮ್ಮ ಸಂಪ್ರದಾಯದಲ್ಲಿ ಮುಂಜಾನೆ ಗೋದರ್ಶನ ಮಾಡಬೇಕು ಎಂದು ಹೇಳುತ್ತಾರೆ. ಹಾಗೆ ಮಾಡಿದರೆ ಸಾಕ್ಷಾತ್ ಕೃಷ್ಣನನ್ನು ನೋಡಿದಂತೆ. ಎರಡನೆಯದು ತುಳಸಿ ವನ. ಯಾವ ಮನೆಯಲ್ಲಿ ತುಳಸಿ ಗಿಡ ಹಸಿರಾಗಿ ಕಳೆಕಳೆಯಾಗಿ ಇರುತ್ತದೆಯೋ ಆ ಮನೆಯ ಮುಂದೆ ಕೃಷ್ಣ ನಿಂತಿರುತ್ತಾನೆ. ತುಳಸಿ ಮಾತೆಗೂ ಕೃಷ್ಣನಿಗೂ ಇರುವ ಸಂಬಂಧ ಅಂತಹದ್ದು. ಮೂರನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಭಕ್ತರ ಹೃದಯ. ಕೃಷ್ಣನು ಮಾಡುವ ಮೊದಲ ರಹಸ್ಯ ಕೆಲಸದಲ್ಲಿ ಇದು ಪ್ರಮುಖ ಘಟ್ಟವಾಗಿದೆ: ಹೃದಯ ಸ್ಪಂದನವನ್ನು ಬದಲಾಯಿಸುವುದು. ಹೌದು, ಮುಂಜಾನೆ 4 ಗಂಟೆಯಿಂದ 6 ಗಂಟೆಯ ನಡುವೆ ಕೃಷ್ಣನು ತನ್ನ ಭಕ್ತರ ಹೃದಯಗಳಿಗೆ ಪ್ರವೇಶಿಸುತ್ತಾನೆ. ನೀವು ಗಮನಿಸಿರಬಹುದು, ಯಾವುದಾದರೂ ಒಂದು ರಾತ್ರಿ ನಿಮಗೆ ಸಮಸ್ಯೆ ಬಂದು ಎಷ್ಟೇ ಯೋಚಿಸಿದರೂ ಪರಿಹಾರ ಸಿಗದೆ ಒದ್ದಾಡುತ್ತಾ ಮಲಗುತ್ತೀರಿ. ಆದರೆ ಬೆಳಿಗ್ಗೆ ಏಳುವಷ್ಟರಲ್ಲಿ ಆ ಸಮಸ್ಯೆಗೆ ಒಂದು ಪರಿಹಾರ ತಾನಾಗಿಯೇ ನಿಮ್ಮ ತಲೆಗೆ ಬರುತ್ತದೆ, ಅಥವಾ ಆ ನೋವಿನ ತೀವ್ರತೆ ಕಡಿಮೆಯಾಗಿರುತ್ತದೆ. ಇದು ಹೇಗೆ ಆಯಿತು? ರಾತ್ರಿ ಮತ್ತು ಹಗಲಿನ ನಡುವೆ ಏನು ಬದಲಾಯಿತು? ನಿಮ್ಮ ಸಮಸ್ಯೆ ಬದಲಾಗಿಲ್ಲ, ಆದರೆ ನಿಮ್ಮ ಮನಸ್ಸು ಬದಲಾಗಿದೆ. ಆ ಬದಲಾವಣೆಯನ್ನು ತಂದವರು ಯಾರು? ಅದೇ ಕೃಷ್ಣ ಮಾಯೆ. ಆ ಬ್ರಹ್ಮ ಮುಹೂರ್ತದಲ್ಲಿ ಅವನು ನಿಮ್ಮ ಅಂತರಾತ್ಮವನ್ನು ಸ್ಪರ್ಶಿಸಿದನು, ನಿಮ್ಮ ಬುದ್ಧಿಯನ್ನು ಪ್ರೇರೇಪಿಸಿದನು. ಅದಕ್ಕಾಗಿಯೇ ಆ ಸಮಯವನ್ನು ಸರಸ್ವತಿ ಪ್ರದೋಷ ಎಂದೂ ಕರೆಯುತ್ತಾರೆ. ಆ ಸಮಯದಲ್ಲಿ ಕೃಷ್ಣನು ಜ್ಞಾನ ಸ್ವರೂಪಿಯಾಗಿ ನಮ್ಮ ಬುದ್ಧಿಯಲ್ಲಿ ನೆಲೆಸುತ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳುತ್ತಾನೆ: ಸರ್ವಸ್ಯ ಚಾಹನ್ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮು. ಅಂದರೆ ಎಲ್ಲರ ಹೃದಯಗಳಲ್ಲಿ ನಾನೇ ಇದ್ದೇನೆ, ನನ್ನಿಂದಲೇ ಜ್ಞಾಪಕ ಶಕ್ತಿ, ಜ್ಞಾನ ಮತ್ತು ಹೊಳಪು ಉಂಟಾಗುತ್ತವೆಯೆಂದು. ಈ ಶ್ಲೋಕದ ಸಂಪೂರ್ಣ ಪ್ರಭಾವ ಆ ಮುಂಜಾನೆಯ ಸಮಯದಲ್ಲಿಯೇ ನಡೆಯುತ್ತದೆ. ಕೃಷ್ಣ ಆ ಸಮಯದಲ್ಲಿ ಮಾಡುವ ಕೆಲಸವೇನೆಂದರೆ, ನಿನ್ನೆಯ ಕರ್ಮಗಳನ್ನು ಲೆಕ್ಕ ಹಾಕಿ ಇಂದು ನಮಗೆ ಎಷ್ಟು ಆನಂದವನ್ನು ನೀಡಬೇಕು, ಕಷ್ಟವನ್ನು ನೀಡಬೇಕು ಎಂದು ನಿರ್ಧರಿಸುವುದು. ಇದನ್ನೇ ವಿಧಿ ಲಿಖಿತ ಎಂದು ಕೆಲವರು ಹೇಳುತ್ತಾರೆ. ಆದರೆ ಕೃಷ್ಣ ಭಕ್ತರಿಗೆ ವಿಧಿ ಇರುವುದಿಲ್ಲ, ಕೇವಲ ಅನುಗ್ರಹ ಇರುತ್ತದೆ. ನೀವು ಆ ಸಮಯದಲ್ಲಿ ಎಚ್ಚರಗೊಂಡು, ಕೃಷ್ಣ, ಇಂದು ನಿನಗೆ ಸಮರ್ಪಿಸುತ್ತೇನೆ ಎಂದು ಒಂದು ಮಾತು ಹೇಳಿದರೆ ಸಾಕು. ಆ ದಿನ ನಡೆಯುವ ಅನರ್ಥಗಳನ್ನು ಆತ ತನ್ನ ಚಕ್ರದಿಂದ ತುಂಡು ಮಾಡುತ್ತಾನೆ. ಆದರೆ ಇಲ್ಲಿ ಒಂದು ಅಪಾಯವೂ ಇದೆ, ಅದೇ ನಿದ್ರೆ. ಕೃಷ್ಣ ಬರುವ ಆ ಸಮಯದಲ್ಲಿ ನಾವು ಗಾಢ ನಿದ್ರೆಯಲ್ಲಿದ್ದರೆ ನಾವು ಆ ದೈವಿಕ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಸೂರ್ಯೋದಯದ ನಂತರ ಎದ್ದವರಿಗೆ ಕೇವಲ ಸೂರ್ಯನ ಬೆಳಕು ಮಾತ್ರ ಸಿಗುತ್ತದೆ. ಆದರೆ ಸೂರ್ಯ ಬರುವ ಮುನ್ನವೇ ಎದ್ದವರಿಗೆ ಸೂರ್ಯನನ್ನು ನಡೆಸುವ ಆ ಪರಮಾತ್ಮನ ಬೆಳಕು ಸಿಗುತ್ತದೆ. ಈ ವ್ಯತ್ಯಾಸವನ್ನು ಗಮನಿಸಬೇಕು. ಕೃಷ್ಣ 4 ರಿಂದ 6 ನಡುವೆ ಮಾಡುವ ಈ ಸಂಚಾರದಲ್ಲಿ ಆತನ ಕೈಯಲ್ಲಿ ಒಂದು ವಿಶೇಷವಾದ ಕಲಶ ಇರುತ್ತದೆ. ಪುರಾಣಗಳ ಪ್ರಕಾರ ಅದು ಅಮೃತ ಕಲಶವಲ್ಲ, ಅದು ಕರುಣಾರಸದಿಂದ ತುಂಬಿದ ಕಲಶ. ಅವರು ಆಕಾಶಮಾರ್ಗದಲ್ಲಿ ಸಂಚರಿಸುತ್ತಾ ಯಾರು ಧ್ಯಾನದಲ್ಲಿರುತ್ತಾರೋ, ಯಾರು ಸತ್ಕರ್ಮಗಳನ್ನು ಆಚರಿಸುತ್ತಾರೋ ಅವರ ಮೇಲೆ ಆ ಕರುಣಾರಸವನ್ನು ಚಿಮುಕಿಸುತ್ತಾ ಹೋಗುತ್ತಾರೆ. ಆ ಬಿಂದುಗಳು ಯಾರ ಮೇಲೆ ಬೀಳುತ್ತವೆಯೋ ಅವರ ಮುಖಗಳಲ್ಲಿ ಒಂದು ಅಜ್ಞಾತ ತೇಜಸ್ಸು ಬರುತ್ತದೆ, ಅವರ ಮಾತಿನಲ್ಲಿ ಒಂದು ಆಕರ್ಷಣೆ ಬರುತ್ತದೆ. ಅವರು ಯಾವುದೇ ಕೆಲಸ ಮಾಡಿದರೂ ಯಶಸ್ಸು ಸಿಗುತ್ತದೆ. ಇದನ್ನು ನಾವು ಅದೃಷ್ಟ ಎಂದು ಕರೆಯುತ್ತೇವೆ, ಆದರೆ ನಿಜವಾಗಿ ಅದು ಕೃಷ್ಣನ ಪ್ರಸಾದ.
ಈ ಮೊದಲ ಕೆಲಸದ ಬಗ್ಗೆ ಇನ್ನೂ ಆಳವಾಗಿ ಹೇಳಬೇಕೆಂದರೆ ಇದು ಪ್ರಕೃತಿಯನ್ನು ಜಾಗೃತಗೊಳಿಸುವುದು, ಪಕ್ಷಿಗಳು ಚಿಲಿಪಿಲಿಗುಟ್ಟುವುದು, ಹೂಗಳು ಅರಳಿಕೊಳ್ಳುವುದು, ಇವೆಲ್ಲವೂ ಕೃಷ್ಣನ ವೇಣುಗಾನದ ಪ್ರತಿಧ್ವನಿಗಳು. ನಮ್ಗೆ ಆ ವೇಣುಗಾನ ಕೇಳಿಸದೇ ಇರಬಹುದು, ಆದರೆ ಪ್ರಕೃತಿಗೆ ಕೇಳಿಸುತ್ತದೆ. ಅದಕ್ಕಾಗಿಯೇ ಆ ಸಮಯದಲ್ಲಿ ಪ್ರಕೃತಿ ಅಷ್ಟು ಆಹ್ಲಾದಕರವಾಗಿರುತ್ತದೆ. 4 ಗಂಟೆಯ ಸಮಯದಲ್ಲಿ ಬೀಸುವ ಗಾಳಿಯಲ್ಲಿ ಔಷಧೀಯ ಗುಣಗಳಿರುತ್ತವೆ ಎಂದು ವೈದ್ಯಕೀಯ ಶಾಸ್ತ್ರ ಹೇಳುತ್ತದೆ. ಆಧ್ಯಾತ್ಮಿಕ ಶಾಸ್ತ್ರದ ಪ್ರಕಾರ ಆ ಗಾಳಿಯಲ್ಲಿ ಕೃಷ್ಣನ ದೇಹದಿಂದ ಬರುವ ಸುಗಂಧ ಬೆರೆತಿರುತ್ತದೆ. ಅದನ್ನು ಉಸಿರಾಡುವುದರಿಂದ ನಮ್ಮ ಪಾಪಗಳು ಪ್ರಕ್ಷಾಳನಗೊಳ್ಳುತ್ತವೆ, ಶರೀರದೊಳಗಿರುವ ನಾಡಿಗಳು ಶುದ್ಧವಾಗುತ್ತವೆ. ಯೋಗಿಗಳು ಈ ಸಮಯಕ್ಕಾಗಿಯೇ 24 ಗಂಟೆಗಳ ಕಾಲ ಕಾಯುತ್ತಾರೆ. ಅವರು ಆ ಸಮಯದಲ್ಲಿ ಪ್ರಾಣಾಯಾಮ ಮಾಡುವುದರಿಂದ ಆ ಕೃಷ್ಣ ಗಂಧವನ್ನು ತಮ್ಮ ಶ್ವಾಸಕೋಶಗಳಲ್ಲಿ ತುಂಬಿಕೊಳ್ಳುತ್ತಾರೆ. ಅದರಿಂದ ಅವರಿಗೆ ದೀರ್ಘಾಯುಷ್ಯ ಪ್ರಾಪ್ತವಾಗುತ್ತದೆ. ಮತ್ತೆ ಕೃಷ್ಣನು ಮಾಡುವ ಎರಡನೇ ಕೆಲಸ ಯಾವುದು? ಮೊದಲ ಕೆಲಸದಲ್ಲಿ ಅವರು ಜೀವಿಗಳನ್ನು ಪರಿಶೀಲಿಸಿ, ಪ್ರಕೃತಿಯನ್ನು ಜಾಗೃತಗೊಳಿಸಿ, ಭಕ್ತರ ಹೃದಯಗಳಲ್ಲಿ ಆಶೆಗಳನ್ನು ತುಂಬಿದರು. ಇದು ಹೆಚ್ಚಾಗಿ ನಡೆಯುವ ಪ್ರಕ್ರಿಯೆ, ಆದರೆ ಎರಡನೇ ಕೆಲಸ ಬಹಳ ಶಕ್ತಿಶಾಲಿಯಾಗಿದೆ. ಇದು ಶಬ್ದಕ್ಕೆ ಸಂಬಂಧಿಸಿದ್ದು, ಓಂಕಾರಕ್ಕೆ ಸಂಬಂಧಿಸಿದ್ದು. ಈ ಎರಡನೇ ಕೆಲಸದಿಂದಲೇ ಈ ಪ್ರಪಂಚವು ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ನಡೆಯುತ್ತಿದೆ. ಗ್ರಹಗಳು ತಮ್ಮ ಕಕ್ಷೆಗಳಲ್ಲಿ ತಿರುಗುತ್ತಿವೆ. ಅಂದರೆ ಸಮುದ್ರವು ತನ್ನ ಗಡಿಗಳನ್ನು ಮೀರಿಲ್ಲ. ಅಂದರೆ ಅದಕ್ಕೆ ಕಾರಣ ಕೃಷ್ಣನು ಮಾಡುವ ಈ ಎರಡನೇ ಕೆಲಸ. ಅದು 4:45 ರಿಂದ 5:30 ನಡುವೆ ಹೆಚ್ಚಾಗಿ ನಡೆಯುತ್ತದೆ. ಆ ಸಮಯದಲ್ಲಿ ವಿಶ್ವದಲ್ಲಿ ಒಂದು ಕಂಪನ ಪ್ರಾರಂಭವಾಗುತ್ತದೆ. ಆ ಕಂಪನ ಸಾಮಾನ್ಯವಾದದ್ದಲ್ಲ. ಅದು ಸಾಕ್ಷಾತ್ ಕೃಷ್ಣನ ಪಾಂಚಜನ್ಯದಿಂದ. ನಾದ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಪಾಂಚಜನ್ಯವನ್ನು ಉದಿದಾಗ ಕೌರವ ಸೈನ್ಯದ ಹೃದಯಗಳು ಛಿದ್ರವಾದವು. ಆದರೆ ಮುಂಜಾನೆ ಕೃಷ್ಣ ಉದುವ ಶಂಖ ಭಯವನ್ನು ಉಂಟುಮಾಡುವುದಿಲ್ಲ, ಅಭಯವನ್ನು ನೀಡುತ್ತದೆ. ಈ ಶಂಖ ನಮ್ಮ ಭೌತಿಕ ಕಿವಿಗೆ ಕೇಳಿಸುವುದಿಲ್ಲ. ಇದು ನಮ್ಮ ನರಮಂಡಲಕ್ಕೆ ಮಾತ್ರ ಕೇಳಿಸುತ್ತದೆ. ಇದನ್ನು ಕೇಳುವ ಶಕ್ತಿಯನ್ನು ಪಡೆಯಲು ಒಂದು ಮಾರ್ಗವಿದೆ. ಆ ಮಾರ್ಗ ತಿಳಿದರೆ ನೀವು ಭವಿಷ್ಯವನ್ನು ನೋಡಬಹುದು. ಕೃಷ್ಣ ಮಾಡುವ ಆ ಎರಡನೇ ಕೆಲಸವನ್ನು ಧರ್ಮ ಸಂಸ್ಥಾಪನಾ ನಾದ ಎಂದು ಕರೆಯುತ್ತಾರೆ. ಅಂದರೆ ಪ್ರತಿದಿನ ಬೆಳಿಗ್ಗೆ ಅವರು ಧರ್ಮವನ್ನು ಪುನಃ ಸ್ಥಾಪಿಸುತ್ತಾರೆ. ರಾತ್ರಿಯಲ್ಲಿ ಹೆಚ್ಚಿದ ತಾಮಸಿಕ ಶಕ್ತಿಗಳನ್ನು, ಅಸುರ ಪ್ರವೃತ್ತಿಗಳನ್ನು ನಿಗ್ರಹಿಸಿ ಸತ್ವಗುಣವನ್ನು ಹೆಚ್ಚಿಸುವ ಪ್ರಕ್ರಿಯೆ ಇದು. ಈ ಎರಡನೇ ಕೆಲಸದ ಭಾಗವಾಗಿ ಕೃಷ್ಣ ಏನು ಮಾಡುತ್ತಾನೆಂದರೆ ತನ್ನ ಭಕ್ತರ ಕರ್ಮಗಳನ್ನು ವಿಶ್ಲೇಷಿಸಿ ಅವುಗಳಲ್ಲಿರುವ ಕಠಿಣತೆಯನ್ನು ಕಡಿಮೆ ಮಾಡುತ್ತಾನೆ. ಹೌದು, ನೀವು ಓದಿದ್ದು ನಿಜ. ನಮ್ಮ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು ಎಂಬುದು ಖಚಿತವಾದ ಸತ್ಯ. ಆದರೆ ಮಲ ತೀವ್ರತೆಯನ್ನು ಕಡಿಮೆ ಮಾಡುವ ಶಕ್ತಿ ಆ ಕೃಷ್ಣ ಪರಮಾತ್ಮನಿಗೆ ಮಾತ್ರ ಇದೆ. ಇದನ್ನೇ ನಾವು ಅನುಗ್ರಹ ಎನ್ನುತ್ತೇವೆ. ಕೃಷ್ಣನು ಮಾಡುವ ಈ ಎರಡನೇ ಕೆಲಸವನ್ನು ನಮ್ಮ ಹಿರಿಯರು ಕರ್ಮ ವಿಮೋಚನ ಪ್ರಕ್ರಿಯೆ ಅಥವಾ ವಿಧಿ ಸರಿಪಡಿಸುವಿಕೆ ಎಂದು ಕರೆಯುತ್ತಾರೆ. ಒಂದು ಉದಾಹರಣೆ ಹೇಳೋಣ. ಒಂದು ವೇಳೆ ಇಂದು ನಿಮ್ಮ ಜಾತಕದ ಪ್ರಕಾರ ನಿಮ್ಗೆ ಒಂದು ದೊಡ್ಡ ಅಪಘಾತ ಸಂಭವಿಸಬೇಕಾಗಿದೆ ಎಂದುಕೊಳ್ಳೋಣ, ಅಥವಾ ಒಂದು ದೊಡ್ಡ ಆರ್ಥಿಕ ನಷ್ಟ ಸಂಭವಿಸಬೇಕಾಗಿದೆ. ಸಾಮಾನ್ಯ ಸಮಯಗಳಲ್ಲಿ ಆ ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ನೇರವಾಗಿ ಬಿದ್ದು ನೀವು ತೀವ್ರ ತೊಂದರೆಗಳಿಗೆ ಒಳಗಾಗುತ್ತೀರಿ. ಆದರೆ ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆಯ ನಡುವೆ ನೀವು ಎಚ್ಚರಗೊಂಡು ಆ ಕೃಷ್ಣ ಪರಮಾತ್ಮನನ್ನು ಸ್ಮರಿಸುತ್ತಿದ್ದರೆ, ಆ ಸಮಯದಲ್ಲಿ ಸಂಚರಿಸುವ ಕೃಷ್ಣನು ನಿಮ್ಮ ಹಣೆಯ ಬರಹವನ್ನು ಸರಿಪಡಿಸುತ್ತಾನೆ. ಒಂದು ದೊಡ್ಡ ಬಂಡೆಕಲ್ಲು ನಿಮ್ಮ ಮೇಲೆ ಬೀಳದಂತೆ ಅದು ಒಂದು ಸಣ್ಣ ಗುಳ್ಳೆ ಕಲ್ಲಿನಂತೆ ಆಗಿ ನಿಮ್ಮ ಕಾಲಿಗೆ ತಾಗಿ ಹೋಗುವಂತೆ ಮಾಡುತ್ತಾನೆ. ಎಂದರೆ ಕರ್ಮ ಸಂಪೂರ್ಣವಾಗಿ ಹೋಗಿಲ್ಲ, ಆದರೆ ಅದರ ಪ್ರಭಾವ ನಿಮ್ಗೆ ಹಾನಿ ಮಾಡದ ಮಟ್ಟಕ್ಕೆ ಕಡಿಮೆ ಮಾಡಲಾಗಿದೆ. ಇದು ಕೃಷ್ಣಮಾಯೆ. ಎಂದರೆ ಈ ಎರಡನೇ ರಹಸ್ಯ ಕೆಲಸದಲ್ಲಿ ಮತ್ತೊಂದು ಅದ್ಭುತವಾದ ಕೋನವಿದೆ. ಅದು ನಾದಬ್ರಹ್ಮ ಉಪಾಸನೆ. ಕೃಷ್ಣನು ತನ್ನ ಕೈಯಲ್ಲಿರುವ ಕೊಳಲನ್ನು ಏಕೆ ಧರಿಸುತ್ತಾನೆ? ಅದು ಕೇವಲ ಅಲಂಕಾರಕ್ಕಾಗಿಯೇ ಅಲ್ಲ. ಈ ಸೃಷ್ಟಿ ಇಡೀ ಶಬ್ದದಿಂದಲೇ ಹುಟ್ಟಿದೆ. ಸದ್ಗುಣಕಂ ಆಕಾಶನ್ ಎನ್ನುತ್ತಾರೆ. ಆಕಾಶದಿಂದ ಗಾಳಿ, ಗಾಳಿಯಿಂದ ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ ಹುಟ್ಟಿದವು. ಅಂದರೆ ಈ ಪಂಚಭೂತಗಳಿಗೆ ಮೂಲ ಶಬ್ದ. ಆ ಮೂಲ ಶಬ್ದವನ್ನು ನಿಯಂತ್ರಿಸುವವನು ಕೃಷ್ಣನ ಕೊಳಲು. ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಕೃಷ್ಣನು ತನ್ನ ಕೊಳಲನ್ನು ಮೃದುವಾಗಿ ಊದುತ್ತಾನೆ. ಆ ಶಬ್ದವು ಈ ಭೌತಿಕ ಪ್ರಪಂಚದ ಶಬ್ದಗಳಂತೆ ಅಲ್ಲ. ಅದು ಅನಾಹತ ನಾದ. ಅಂದರೆ ಎರಡು ವಸ್ತುಗಳು ಸ್ಪರ್ಶಿಸದೆ ಹುಟ್ಟುವ ಶಬ್ದ. ಈ ನಾದವು ನಮ್ಮ ಬೆನ್ನುಮೂಳೆಯ ಸುಷುಮ್ನಾ ನಾಡಿಯ ಮೂಲಕ ಹಾದುಹೋಗಿ ನಮ್ಮ 7 ಚಕ್ರಗಳನ್ನು ಉತ್ತೇಜಿಸುತ್ತದೆ. ಯಾರು ಈ ಸಮಯದಲ್ಲಿ ಗಾಢ ನಿದ್ರೆಯಲ್ಲಿರುತ್ತಾರೋ ಅವರ ದೇಹದಲ್ಲಿ ಈ ಪ್ರಕ್ರಿಯೆ ಬಹಳ ನಿಧಾನವಾಗಿ ನಡೆಯುತ್ತದೆ. ಅದಕ್ಕಾಗಿಯೇ ಅವರು ಎದ್ದ ನಂತರವೂ ಸೋಮಾರಿಯಾಗಿ ಮತ್ತು ನಿಶ್ಶಕ್ತಿಯಿಂದ ಇರುತ್ತಾರೆ.
ಆದರೆ ಯಾರು ಆ ಸಮಯದಲ್ಲಿ ಎದ್ದು ಕುಳಿತುಕೊಳ್ಳುತ್ತಾರೋ ಅವರ ಬೆನ್ನುಮೂಳೆ ನೇರವಾಗಿ ಇರುತ್ತದೆ. ಕೃಷ್ಣನು ಊದುವ ಆ ಕೊಳಲಿನ ನಾದವು ವಿಶ್ವದಲ್ಲಿರುವ ಕಾಸ್ಮಿಕ್ ಎನರ್ಜಿ ರೂಪದಲ್ಲಿ ಅವರ ತಲೆಯ ಮೇಲ್ಭಾಗದ ಸಹಸ್ರಾರ ಚಕ್ರದಿಂದ ಒಳಗೆ ಪ್ರವೇಶಿಸುತ್ತದೆ. ಇದು ಒಂದು ವಿಜ್ಞಾನ. ಇದು ಒಂದು ಅದ್ಭುತ ಯೋಗ ಪ್ರಕ್ರಿಯೆ. ನಮಗೆ ತಿಳಿಯದೆಯೇ ಆ ಸಮಯದಲ್ಲಿ ನಾವು ಕೃಷ್ಣನೊಂದಿಗೆ ಸಂಪರ್ಕದಲ್ಲಿರುತ್ತೇವೆ. ಅವನು ಆ ಸಮಯದಲ್ಲಿ ವಿಶ್ವಕ್ಕೆ ಪ್ರಾಣಪ್ರತಿಷ್ಠೆ ಮಾಡುತ್ತಾನೆ. ಅಂದರೆ ನಿನ್ನೆಯವರೆಗೆ ಖರ್ಚಾಗಿ ಹೋದ ನಮ್ಮ ಆಯುಷ್ಯವನ್ನು, ಶಕ್ತಿಯನ್ನು ಮತ್ತೆ ತುಂಬುತ್ತಾನೆ. ನಮ್ಮ ಬ್ಯಾಟರಿಯನ್ನು ರೀಚಾರ್ಜ್ ಮಾಡುವ ಸಮಯ ಅದು. ಇಲ್ಲಿ ನಾವು ಗೋಪಿಕೆಯರ ಭಕ್ತಿಯನ್ನು ಒಮ್ಮೆ ನೆನಪಿಸಿಕೊಳ್ಳಬೇಕು. ದ್ವಾಪರಯುಗದಲ್ಲಿ ಗೋಪಿಕೆಯರು ಸರಿಯಾಗಿ ಈ 4 ಗಂಟೆಗಳ ಸಮಯಕ್ಕೆ ನಿದ್ರೆಯಿಂದ ಏಳುತ್ತಿದ್ದರು. ಅವರು ಎದ್ದು ಮೊಸರು ಕಡೆಯುತ್ತಿದ್ದರು. ಆ ಮೊಸರು ಕಡೆಯುವ ಶಬ್ದ, ಅವರ ಬಳೆಗಳ ಸದ್ದು ಆ ಸಮಯದಲ್ಲಿ ಕೃಷ್ಣನು ನುಡಿಸುವ ವೇಣುಗಾನದೊಂದಿಗೆ ಸೇರಿ ಒಂದು ಅದ್ಭುತವಾದ ಸಂಗೀತವನ್ನು ಸೃಷ್ಟಿಸುತ್ತಿತ್ತು. ಅವರು ಮೊಸರು ಕಡೆಯುತ್ತಿದ್ದಾರೆ ಎಂದು ಅಂದುಕೊಳ್ಳುತ್ತಿದ್ದರು, ಆದರೆ ನಿಜವಾಗಿ ಅವರು ತಮ್ಮ ಮನಸ್ಸು ಎಂಬ ಮೊಸರನ್ನು ಕಡೆದು ಅದರಿಂದ ಭಕ್ತಿ ಎಂಬ ಬೆಣ್ಣೆಯನ್ನು ತೆಗೆದು ಕೃಷ್ಣನಿಗೆ ಅರ್ಪಿಸುತ್ತಿದ್ದರು. ಇಂದು ನಮಗೆ ಹಸುಗಳು ಇಲ್ಲದಿರಬಹುದು, ನಾವು ಮೊಸರು ಕಡೆಯದಿರಬಹುದು, ಆದರೆ ನಮ್ಮ ಮನಸ್ಸನ್ನು ಕಡೆಯಬಹುದು ಅಲ್ಲವೇ? ಆ ಸಮಯದಲ್ಲಿ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ದೂರ ತಳ್ಳಿ ಕೃಷ್ಣ ನಾಮವನ್ನು ಜಪಿಸುವುದೇ ನಿಜವಾದ ಮತ. ಯಾರಾದರೂ ಈ ಮಾನಸಿಕ ಮಂಥನವನ್ನು ಮಾಡುತ್ತಾರೋ ಅವರ ಬಳಿಗೆ ಕೃಷ್ಣನು ಬೆಣ್ಣೆ ಕದಿಯಲು ಬಂದಂತೆ ಅವರ ಪಾಪಗಳನ್ನು ಕದಿಯಲು ಬರುತ್ತಾನೆ. ಚೋರಿ ಕೃಷ್ಣ ಎನ್ನುತ್ತಾರೆ, ಅಂದರೆ ಪಾಪಗಳನ್ನು ಕದಿಯುವವನೇ ಕೃಷ್ಣ. ಅವರು ನಿಮ್ಮ ಮನೆಗೆ ಬಂದು ನಿಮ್ಮ ದಾರಿದ್ರ್ಯವನ್ನು, ನಿಮ್ಮ ರೋಗಗಳನ್ನು, ನಿಮ್ಮ ಕಷ್ಟಗಳನ್ನು ಕದ್ದು ಅವುಗಳ ಸ್ಥಾನದಲ್ಲಿ ಆನಂದವನ್ನು ಇಟ್ಟು ಹೋಗುತ್ತಾರೆ. ಇಂತಹ ಗಂಭೀರ ವಿಷಯವನ್ನು ನಾವು ಚರ್ಚಿಸುತ್ತಿರುವಾಗ ಒಂದು ಸಣ್ಣ ವಿನಂತಿ. ನಮ್ಮ ಸನಾತನ ಧರ್ಮದಲ್ಲಿ ಅಡಗಿರುವ ಇಂತಹ ಅದ್ಭುತ ರಹಸ್ಯಗಳು ಇಂದು ಮರೆಯಾಗಿ ಹೋಗುತ್ತಿವೆ. ಈ ಜ್ಞಾನವನ್ನು ಹೊರತೆಗೆದು ಎಲ್ಲರಿಗೂ ಹಂಚುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹಳ ಮುಖ್ಯ. ನೀವು ಮಾಡುವ ಒಂದು ಲೈಕ್ ಈ ವಿಷಯವನ್ನು ಇನ್ನೂ ಕೆಲವು ಕೃಷ್ಣ ಭಕ್ತರಿಗೆ ತಲುಪುವಂತೆ ಮಾಡುತ್ತದೆ. ಧರ್ಮ ರಕ್ಷಣೆಯಲ್ಲಿ ನೀವು ಸಹ ಭಾಗವಹಿಸಿ. ಕೃಷ್ಣನು ಮಾಡುವ ಈ 2ನೇ ಕೆಲಸದಲ್ಲಿ ಬುದ್ಧಿ ಪ್ರೇರಣೆ ಬಹಳ ಮುಖ್ಯ. ಗಾಯತ್ರಿ ಮಂತ್ರದಲ್ಲಿ ನಾವು ಧಿಯೋ ಯೋನ ಪ್ರಚೋದಯಾತ್ ಎಂದು ಓದುತ್ತೇವೆ, ಅಂದರೆ ನಮ್ಮ ಬುದ್ಧಿಯನ್ನು ಪ್ರೇರೇಪಿಸು ಎಂದು ಅರ್ಥ. ಆ ಪ್ರೇರಣೆ ಯಾವಾಗ ನಡೆಯುತ್ತದೆ? ಸರಿಯಾಗಿ ಈ ಬ್ರಹ್ಮ ಮುಹೂರ್ತದಲ್ಲಿಯೇ. ಆ ಸಮಯದಲ್ಲಿ ಕೃಷ್ಣನು ನಮ್ಮ ಮೆದುಳಿನಲ್ಲಿರುವ ನ್ಯೂರಾನ್ಗಳನ್ನು ಶುದ್ಧಿ ಮಾಡುತ್ತಾನೆ. ವಿದ್ಯಾರ್ಥಿಗಳಿಗೆ, ಕಲಾವಿದರಿಗೆ, ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಯಾರೇ ಆಗಲಿ ಮುಂಬರುವ ದಿನಗಳಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರಬೇಕಾದರೆ ಆ ಸಮಯದಲ್ಲಿ ಕೃಷ್ಣನ ಅನುಗ್ರಹ ಬೇಕು. ನೀವು ಗಮನಿಸಿ, ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ವಿಜಯಗಳನ್ನು ಸಾಧಿಸಿದವರೆಲ್ಲರೂ ಕೋಟ್ಯಾಧಿಪತಿಗಳು. ಜಾನ್ಗಳು, ಲೋಷಿಗಳು ಇವರೆಲ್ಲರಿಗೂ ಇರುವ ಒಂದೇ ಒಂದು ಸಾಮಾನ್ಯ ಅಭ್ಯಾಸವೆಂದರೆ ಮುಂಜಾನೆ ನಿದ್ರೆಯಿಂದ ಏಳುವುದು. ಅವರಿಗೆ ಗೊತ್ತಿಲ್ಲದಿದ್ದರೂ ಸಹ ಅವರು ಆ ಸಮಯದಲ್ಲಿ ಏಳುವುದರಿಂದ ಕೃಷ್ಣನ ಅನುಗ್ರಹವನ್ನು ಪಡೆಯುತ್ತಿದ್ದಾರೆ. ಆ ಸಮಯದಲ್ಲಿ ಕೃಷ್ಣನು ಮೇಧಾಶಕ್ತಿಯನ್ನು ಹಂಚುತ್ತಾನೆ. ಯಾರು ಎಚ್ಚರವಾಗಿರುತ್ತಾರೋ ಅವರೊಂದಿಗೆ ಸಿಯಲ್ಲಿ ಆ ಶಕ್ತಿ ಕಡಿಮೆಯಾಗುತ್ತದೆ. ಯಾರು ನಿದ್ರಿಸುತ್ತಾರೋ ಅವರ ಬಾಗಿಲುಗಳು ಮುಚ್ಚಿರುತ್ತವೆ. ಆಸಕ್ತಿ ಹಿಂತಿರುಗುತ್ತದೆ. ಪುರಾಣಗಳ ಪ್ರಕಾರ ಈ ಸಮಯದಲ್ಲಿ ದೇವರುಗಳು ಸಹ ಕೃಷ್ಣನ ದರ್ಶನಕ್ಕಾಗಿ ಕಾಯುತ್ತಾರೆ. ಇಂದ್ರ, ವರುಣ, ಕುಬೇರ ಮುಂತಾದವರು ಎಲ್ಲಾ ಆಡಳಿತಗಾರರು ಭೂಮಿಗೆ ಇಳಿದು ಬರುತ್ತಾರೆ. ಅವರು ಕೃಷ್ಣನ ಆದೇಶಕ್ಕಾಗಿ ಕಾಯುತ್ತಾರೆ. ಇಂದು ಯಾರಿಗೆ ಮಳೆ ನೀಡಬೇಕು, ಯಾರಿಗೆ ದಾನ ನೀಡಬೇಕು, ಯಾರಿಗೆ ಆರೋಗ್ಯ ನೀಡಬೇಕು ಎಂದು ಅವರು ಕೃಷ್ಣನನ್ನು ಕೇಳುತ್ತಾರೆ. ಆಗ ಕೃಷ್ಣನು ಆ ಸಮಯದಲ್ಲಿ ಯಾರು ತನ್ನ ನಾಮಸ್ಮರಣೆಯಲ್ಲಿರುತ್ತಾರೋ, ಯಾರು ಸತ್ಕರ್ಮಗಳನ್ನು ಆಚರಿಸಲು ಸಿದ್ಧರಿರುತ್ತಾರೋ ಅವರ ಹೆಸರುಗಳನ್ನು ಸೂಚಿಸುತ್ತಾನೆ. ಆಗ ಆ ದೇವರುಗಳು ಆಯಾ ವ್ಯಕ್ತಿಗಳ ಮನೆಗಳಿಗೆ ಹೋಗಿ ಶುಭಗಳನ್ನು ಉಂಟುಮಾಡುತ್ತಾರೆ. ನಾವು ಮಲಗಿದ್ದರೆ ನಮ್ಮ ಮನೆಗೆ ಬಂದ ಲಕ್ಷ್ಮೀದೇವಿಯನ್ನು ನಾವೇ ಬಾಗಿಲು ಹಾಕಿ ಕಳುಹಿಸಿದಂತೆ ಆಗುತ್ತದೆ. ಅದೇ ನಾವು ಎಚ್ಚರಗೊಂಡು ದೀಪ ಹಚ್ಚಿ ಅಥವಾ ಕನಿಷ್ಠ ಹಾಸಿಗೆಯ ಮೇಲೆ ಕುಳಿತು ಆ ಭಗವಂತನನ್ನು ನೆನೆದರೆ ಆ ದೇವರುಗಳೆಲ್ಲರೂ ನಮ್ಮ ಮನೆಯನ್ನು ಆಶೀರ್ವದಿಸುತ್ತಾರೆ. ಕೃಷ್ಣನು ಈ ಸಮಯದಲ್ಲಿ ಮಾಡುವ ಮತ್ತೊಂದು ಸೂಕ್ಷ್ಮವಾದ ಕೆಲಸವೆಂದರೆ ಪಿತೃದೇವತೆಗಳ ತೃಪ್ತಿ. ನಮಗೆ ಕಾಣದ ನಮ್ಮ ಪೂರ್ವಜರು, ಪಿತೃದೇವತೆಗಳು ಈ ಸಮಯದಲ್ಲಿ ತಮ್ಮ ಕುಟುಂಬಗಳನ್ನು ನೋಡಲು ಬರುತ್ತಾರೆ. ಕೃಷ್ಣನು ಅವರನ್ನು ಕರೆದುಕೊಂಡು ಬರುತ್ತಾನೆ. ಯಾರ ಮನೆಯಲ್ಲಿ ಈ ಸಮಯದಲ್ಲಿ ಶಾಂತಿ ಮತ್ತು ದೈವಿಕ ಚಿಂತನೆ ಇರುತ್ತದೆಯೋ ಆ ಮನೆಯನ್ನು ನೋಡಿ ಪಿತೃದೇವತೆಗಳು ಸಂತೋಷಗೊಂಡು ಆಶೀರ್ವದಿಸುತ್ತಾರೆ. ಅವರ ಆಶೀರ್ವಾದ ಇದ್ದರೆ ಅಭಿವೃದ್ಧಿ, ಸಂತಾನ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ಆ ಸಮಯದಲ್ಲಿ ಮನೆಯಲ್ಲಿ ಜಗಳಗಳು ನಡೆಯುತ್ತಿದ್ದರೆ ಅಥವಾ ಎಲ್ಲರೂ ಸೋಮಾರಿಯಾಗಿ ನಿದ್ರಿಸುತ್ತಿದ್ದರೆ ಪಿತೃದೇವತೆಗಳು ನಿರಾಶೆಯಿಂದ ಹಿಂದಿರುಗುತ್ತಾರೆ. ಅವರ ನಿಟ್ಟುಸಿರುಗಳೇ ನಮಗೆ ಶಾಪಗಳಾಗಿ ಪರಿಣಮಿಸುತ್ತವೆ.
ಆದ್ದರಿಂದ ಕೃಷ್ಣನು ಆ ಸಮಯದಲ್ಲಿ ಪಿತೃದೇವತೆಗಳಿಗೂ ನಮಗೂ ಮಧ್ಯೆ ಸೇತುವೆಯಾಗಿ ನಿಲ್ಲುತ್ತಾನೆ. ಈ ಸಂಬಂಧವನ್ನು ಬಲಪಡಿಸುವ ಜವಾಬ್ದಾರಿಯನ್ನು ಆತನೇ ತೆಗೆದುಕೊಳ್ಳುತ್ತಾನೆ ಎನ್ನುತ್ತಾನೆ. ಇಲ್ಲಿಯವರೆಗೆ ನಾವು 2 ಕೆಲಸಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಒಂದು ಜೀವ ಪರಿಶೀಲನೆ ಮತ್ತು ಪ್ರಕೃತಿ ಜಾಗೃತಿ. ಎರಡನೆಯದು ಕರ್ಮ ವಿಮೋಚನೆ ಮತ್ತು ನಾದಬ್ರಹ್ಮ ಸ್ಥಾಪನೆ. ಆದರೆ ಇವೆಲ್ಲ ಒಂದು ಎತ್ತರವಾದರೆ ಮೂರನೆಯ ಕೆಲಸ ಮತ್ತೊಂದು ಎತ್ತರ. ಇದು ಬಹಳ ರಹಸ್ಯವಾದದ್ದು. ಇದು ಅತ್ಯಂತ ಪ್ರಿಯವಾದ ಭಕ್ತರಿಗೆ ಮಾತ್ರ ತಿಳಿದಿರುವ ವಿಷಯ. ಈ ಮೂರನೆಯ ಕೆಲಸದಿಂದಲೇ ನಮ್ಮ ಹಣೆಬರಹ ಸಂಪೂರ್ಣವಾಗಿ ಬದಲಾಗುತ್ತದೆ. ಇದನ್ನು ಭಾಗ್ಯರೇಖಾ ಲಕ್ಷಣ ಎನ್ನುತ್ತಾರೆ. ಅಂದರೆ ಕೈಯಲ್ಲಿರುವ ರೇಖೆಗಳನ್ನು ಸಹ ಬದಲಾಯಿಸಬಲ್ಲ ಅದ್ಭುತಘಟ್ಟ ಇದು. ಸಾಮಾನ್ಯವಾಗಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಹುಟ್ಟಿದಾಗ ಬರೆದ ಹಣೆಬರಹ ಬದಲಾಗುವುದಿಲ್ಲ ಎನ್ನುತ್ತಾರೆ. ಆದರೆ ಆ ಜ್ಯೋತಿಷ್ಯವನ್ನು ಸೃಷ್ಟಿಸಿದವನೇ ಕೃಷ್ಣನು. ಅವನು ಅಂದುಕೊಂಡರೆ ಆಗದಿರುವುದು ಏನಿದೆ? ಈ ಮೂರನೇ ಕೆಲಸಕ್ಕಾಗಿ ಕೃಷ್ಣನು ಒಂದು ವಿಶೇಷವಾದ ರೂಪವನ್ನು ಧರಿಸುತ್ತಾನೆ. ಆ ರೂಪ ನಮ್ಮ ಫೋಟೋದಲ್ಲಿ ನೋಡುವ ರೂಪವಲ್ಲ. ಅದು ಅತ್ಯಂತ ತೇಜೋವಂತವಾದ ಜ್ಯೋತಿರ್ಲಿಂಗ ಸ್ವರೂಪದಂತೆಯೇ. ಆದರೆ ಅದರಲ್ಲಿ ಕೃಷ್ಣನ ನಗು ಕಾಣಿಸುತ್ತದೆ. ಈ ಸಮಯದಲ್ಲಿ ಅವನು ಒಂದು ವಿಶೇಷವಾದ ಸ್ಥಾನಕ್ಕೆ ಹೋಗುತ್ತಾನೆ. ಪ್ರತಿ ಮನುಷ್ಯನ ದೇಹದಲ್ಲಿ ಒಂದು ಹೃದಯ ಆಕಾಶ ಇರುತ್ತದೆ. ಅದನ್ನೇ ದಹರಾಕಾಶ ಎನ್ನುತ್ತಾರೆ. ಸರಿಯಾಗಿ 5 ಗಂಟೆಯಿಂದ 5:30 ಗಂಟೆಯ ಮಧ್ಯದಲ್ಲಿ ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಕೃಷ್ಣನು ಈ ದರಖಾಸ್ತುಗಳಲ್ಲಿ ಒಂದು ಯಜ್ಞವನ್ನು ಮಾಡುತ್ತಾನೆ. ಇದು ಹೊರಗೆ ಮಾಡುವ ಯಜ್ಞವಲ್ಲ, ಅಂತರಂಗದಲ್ಲಿ ನಡೆಯುವ ಯಜ್ಞ. ಇದನ್ನೇ ಪ್ರಾಣಾಗ್ನಿಹೋತ್ರ ಎನ್ನುತ್ತಾರೆ. ಈ ಯಜ್ಞದಲ್ಲಿ ಅವನು ಹಾಕುವ ಎಲೆಗಳು, ಸಮಿಧಗಳು ಏನೆಂದು ಗೊತ್ತೇ? ನಮ್ಮ ಆಸೆಗಳು. ಹೌದು, ನಮ್ಮ ಈಡೇರದ ಆಸೆಗಳನ್ನು, ನಮ್ಮ ಆಶಯಗಳನ್ನು ಅವನು ಆಯಾಜ್ ಹೃದಯದಲ್ಲಿ ಹಾಕಿ ಅವುಗಳನ್ನು ಶುದ್ಧೀಕರಿಸಿ, ಯಾವುದು ನಮಗೆ ಒಳ್ಳೆಯದೋ, ಯಾವುದು ನಮಗೆ ನಿಜವಾದ ಆನಂದವನ್ನು ನೀಡುತ್ತದೆಯೋ ಅದನ್ನು ಮಾತ್ರ ಪ್ರಸಾದವಾಗಿ ನಮಗೆ ಹಿಂದಿರುಗಿಸುತ್ತಾನೆ. ನಾವು ಬಯಸುವ ಎಲ್ಲವೂ ನಮಗೆ ಒಳ್ಳೆಯದಾಗಿರಲು ಸಾಧ್ಯವಿಲ್ಲ. ಒಂದು ಚಿಕ್ಕ ಮಗು ಬೆಂಕಿಯೊಂದಿಗೆ ಆಟವಾಡಲು ಅಳುತ್ತದೆ, ಆದರೆ ತಾಯಿ ಅದನ್ನು ನೀಡುವುದಿಲ್ಲ. ಅದೇ ರೀತಿ ನಾವು ಅನೇಕ ವಿಷಯಗಳನ್ನು ಬಯಸುತ್ತೇವೆ. ಅವು ನಮ್ಮ ನಾಶಕ್ಕೆ ಕಾರಣವಾಗಬಹುದು. ಕೃಷ್ಣನು ಆ ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ಆಸೆಗಳ ಪಟ್ಟಿಯನ್ನು ಪರಿಶೀಲಿಸಿ ಅಪಾಯಕಾರಿ ಆಸೆಗಳನ್ನು ನಾಶಮಾಡಿ ಶುಭಕರವಾದ ಆಸೆಗಳನ್ನು ಈಡೇರಿಸುವಂತೆ ಆಶೀರ್ವದಿಸುತ್ತಾನೆ. ಅದಕ್ಕಾಗಿಯೇ ಅನೇಕ ಜನರಿಗೆ ಆ ಸಮಯದಲ್ಲಿ ಅದ್ಭುತವಾದ ಆಲೋಚನೆಗಳು ಬರುತ್ತವೆ, ಅಥವಾ ಬಹಳ ಸಮಯದಿಂದ ಇರುವ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಆದರೆ ಈ ಮೂರನೇ ಕೆಲಸದಲ್ಲಿ ಅತ್ಯಂತ ಆಸಕ್ತಿದಾಯಕ ವಿಷಯವೊಂದು ಇದೆ. ಅದೇ ಅದೃಷ್ಟಲಕ್ಷ್ಮಿಗೆ ಆಹ್ವಾನ. ಲಕ್ಷ್ಮೀದೇವಿ ಯಾವಾಗಲೂ ಕೃಷ್ಣನ ಪಾದಗಳ ಬಳಿಯೇ ಇರುತ್ತಾಳೆ ಅಲ್ಲವೇ? ಹಾಗಾದರೆ ಹೊಸದಾಗಿ ಆಹ್ವಾನಿಸುವುದು ಏಕೆ ಎಂದು ನಿಮಗೆ ಸಂದೇಹ ಬರಬಹುದು. ಇಲ್ಲಿ ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ. ಅಷ್ಟಲಕ್ಷ್ಮಿಯರು ಧೈರ್ಯ, ಸಂತಾನ, ವಿಜಯ, ವಿದ್ಯೆ, ಧಾನ್ಯ ಇವೆಲ್ಲವೂ ಲಕ್ಷ್ಮಿಯ ಸ್ವರೂಪಗಳೇ. ಬೆಳಗಿನ ಜಾವ ಕೃಷ್ಣನು ಮಾಡುವ ಒಂದು ಸಣ್ಣ ಸಂಕಲ್ಪದಿಂದ ಈ ಅಷ್ಟಲಕ್ಷ್ಮಿಯರು 8 ದಿಕ್ಕುಗಳಿಂದ ಭೂಮಿಗೆ ಹರಿಯುತ್ತಾರೆ. ಅವರು ಯಾರ ಮನೆಯಲ್ಲಿ ನೆಲೆಸಬೇಕು ಎಂಬುದು ಆ ಸಮಯದಲ್ಲಿ ಮನೆಯ ಯಜಮಾನ ಅಥವಾ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ನೀವು ಗಮನಿಸಿ, ನಿದ್ರೆಯಿಂದ ಎದ್ದ ತಕ್ಷಣ ಕೋಪ, ಕಿರಿಕಿರಿ ಅಥವಾ ಭಯದಿಂದ ಎದ್ದು ಅವರ ದಿನವಿಡೀ ಹಾಗೆಯೇ ಕಳೆಯುತ್ತದೆ. ಏಕೆಂದರೆ ಆ ಸಮಯದಲ್ಲಿ ಅವರು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಿದರು. ಅದೇ ಕೃಷ್ಣನ್ ಒಂದೇ ಜಗದ್ಗುರುನ್ ಎಂದು ಅಥವಾ ಆ ಭಗವಂತನಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ ಎದ್ದು ಅವರ ಮುಖಗಳಲ್ಲಿ ಒಂದು ತೇಜಸ್ಸು ಇರುತ್ತದೆ. ಕೃಷ್ಣನು ಈ ಮೂರನೇ ಕೆಲಸದ ಭಾಗವಾಗಿ ನಮ್ಮ ಹಣೆಯ ಮೇಲೆ ಒಂದು ಅದೃಶ್ಯ ತಿಲಕವನ್ನು ಇಡುತ್ತಾನೆ. ಅದು ನಮಗೆ ಕಾಣಿಸುವುದಿಲ್ಲ, ಆದರೆ ಆ ದಿನ ನಾವು ಭೇಟಿಯಾಗುವ ಜನರಿಗೆ, ನಾವು ಮಾಡುವ ಕೆಲಸಗಳಿಗೆ ಅದು ಕಾಣಿಸುತ್ತದೆ. ಅದೇ ನಮಗೆ ವಿಜಯವನ್ನು ತಂದುಕೊಡುತ್ತದೆ. ಇದನ್ನೇ ವಿಜಯ ತಿಲಕ ಎಂದು ಕರೆಯುತ್ತಾರೆ. ಆದರೆ ಈ ಮೂರನೇ ಕೆಲಸ ಇನ್ನೂ ಪೂರ್ಣಗೊಂಡಿಲ್ಲ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಕೃಷ್ಣನು ಎಲ್ಲರಿಗೂ ಈ ತಿಲಕವನ್ನು ಇಡುವುದಿಲ್ಲ. ಅವನು ಒಂದು ಪರೀಕ್ಷೆಯನ್ನು ಇಡುತ್ತಾನೆ. ಆ ಪರೀಕ್ಷೆ ಪ್ರತಿದಿನ ಬೆಳಿಗ್ಗೆ 5:15ಕ್ಕೆ ನಡೆಯುತ್ತದೆ. ಆ ಸಮಯಕ್ಕೆ ಯಾರು ತಮ್ಮ ಸೋಮಾರಿತನವನ್ನು ಜಯಿಸಿ ಹಾಸಿಗೆಯನ್ನು ಬಿಟ್ಟಿರುತ್ತಾರೋ ಅವರು ಮಾತ್ರ. ಈ ಪರೀಕ್ಷೆಯಲ್ಲಿ ಪಾಸ್ ಆದಂತೆ ನಿದ್ರೆ ಎಂಬುದು ತಾಮಸಿಕ ಗುಣ, ಮೇಲುಕೊಲುಪು ಎನ್ನುವುದು ಸಾತ್ವಿಕ ಗುಣ. ತಮಸ್ಸನ್ನು ಜಯಿಸಿ ಸತ್ವಕ್ಕೆ ಬಂದವರನ್ನು ಮಾತ್ರ ಕೃಷ್ಣನು ತನ್ನ ಸೈನಿಕರನ್ನಾಗಿ ಆರಿಸಿಕೊಳ್ಳುತ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ವಿಷಾದದಲ್ಲಿ ಮುಳುಗಿದಾಗ ಕೃಷ್ಣನು ಅವನಿಗೆ ಗೀತೆಯನ್ನು ಬೋಧಿಸಿ ಹೇಗೆ ಎಚ್ಚರಿಸಿದನೋ, ಅದೇ ರೀತಿ ಪ್ರತಿದಿನ ಬೆಳಿಗ್ಗೆ ನಮ್ಮ ಅಜ್ಞಾನವನ್ನು ಹೋಗಲಾಡಿಸಲು ಅವನು ಸಿದ್ಧನಾಗಿರುತ್ತಾನೆ. ಈ 3 ಕೆಲಸಗಳಲ್ಲದೆ ಕೃಷ್ಣನು ಮಾಡುವ ಮತ್ತೊಂದು ಅತ್ಯಂತ ರಹಸ್ಯವಾದ ಕೆಲಸವಿದೆ. ಇದು ಅನೇಕರಿಗೆ ತಿಳಿದಿಲ್ಲ.
ಇದರ ಬಗ್ಗೆ ಶಾಸ್ತ್ರಗಳು ಕೂಡ ಬಹಳ ರಹಸ್ಯವಾಗಿ ಗುಜರಾತ್ಗಳೊಂದಿಗೆ ಹೇಳಿವೆ. ಅದೇ ಕಾಲಚಕ್ರ ನಿಯಂತ್ರಣ. ಕೃಷ್ಣನು ಕಾಲವನ್ನು ಹೇಗೆ ನಡೆಸುತ್ತಾನೆ? ಆ ಸಮಯದಲ್ಲಿ ಅವನು ಯಾರೊಂದಿಗೆ ಮಾತನಾಡುತ್ತಾನೆ? ಅವನು ರಾಧಾದೇವಿಯೊಂದಿಗೆ ನಡೆಸುವ ಸಂಭಾಷಣೆಯೇನು? ಆ ಸಂಭಾಷಣೆಯಲ್ಲಿ ನಮ್ಮ ಹೆಸರುಗಳು ಏಕೆ ಬರುತ್ತವೆ? ಈ ವಿಷಯಗಳನ್ನು ಕೇಳಿದರೆ ನಿಮ್ಮ ಮೈ ಜುಮ್ಮೆನ್ನುತ್ತದೆ. ಭಕ್ತಿಯಿಂದ ಕಣ್ಣೀರು ಬರುತ್ತವೆ. ನಿಜಕ್ಕೂ ಸಮಯದಲ್ಲಿ ಗೋಲೋಕಲ್ನಲ್ಲಿ ಏನು ನಡೆಯುತ್ತದೆ ಎಂದು ತಿಳಿದರೆ, ಆ ಗೋಲೋಕಲ್ನಲ್ಲಿ ನಡೆಯುವ ಸಂಭಾಷಣೆಯ ಬಗ್ಗೆ ತಿಳಿದರೆ ನಿಮ್ಮ ಹೃದಯ ಭಾರವಾಗುತ್ತದೆ. ಕಣ್ಣುಗಳಲ್ಲಿ ನೀರು ಸುಳಿದಾಡುತ್ತವೆ. ಏಕೆಂದರೆ ಅಲ್ಲಿ ರಾಧಾದೇವಿ ನಮ್ಮ ಪರವಾಗಿ ವಕಾಲತ್ತು ವಹಿಸುತ್ತಾಳೆ. ಬೆಳಗಿನ ಜಾವ 4 ಗಂಟೆಯ ಸಮಯದಲ್ಲಿ ಭೂಲೋಕದಲ್ಲಿ ಯಾರಾದರೂ ಎಚ್ಚರಗೊಂಡು ಕೃಷ್ಣನಾಮವನ್ನು ಜಪಿಸುತ್ತಾರೋ ಅಥವಾ ಯಾರಾದರೂ ತಮ್ಮ ಧರ್ಮಬದ್ಧವಾದ ಕೆಲಸಗಳಿಗಾಗಿ ನಿದ್ರೆ ಸಿದ್ಧರಾಗುತ್ತಾರೆ, ಅವರ ಹೆಸರುಗಳ ಪಟ್ಟಿಯನ್ನು ರಾಧಾದೇವಿ ಕೃಷ್ಣನ ಮುಂದೆ ಪ್ರಸ್ತಾಪಿಸುತ್ತಾಳೆ. ಪುರಾಣಗಳ ಪ್ರಕಾರ ರಾಧಾದೇವಿ ಸಾಕ್ಷಾತ್ ಕರುಣಾ ಸ್ವರೂಪಿಣಿ. ಕೃಷ್ಣನು ಧರ್ಮಕ್ಕೆ ಪ್ರತೀಕವಾಗಿದ್ದರೆ ರಾಧಾ ಪ್ರೀತಿಗೆ ಪ್ರತೀಕ. ಧರ್ಮವು ಯಾವಾಗಲೂ ನ್ಯಾಯದ ಕಡೆಗೆ ನೋಡುತ್ತದೆ. ತಪ್ಪು ಮಾಡಿದರೆ ಶಿಕ್ಷಿಸಬೇಕು ಎಂದುಕೊಳ್ಳುತ್ತದೆ. ಆದರೆ ಪ್ರೀತಿ ಯಾವಾಗಲೂ ಕ್ಷಮಿಸಲು ನೋಡುತ್ತದೆ. ಸರಿಯಾಗಿ ಈ ಬ್ರಹ್ಮ ಮುಹೂರ್ತದಲ್ಲಿ ಕೃಷ್ಣನು ಕಠಿಣ ನ್ಯಾಯಾಧೀಶನಾಗಿ ವರ್ತಿಸಲಿರುವ ಸಮಯದಲ್ಲಿ ರಾಧಾದೇವಿ ಅಡ್ಡಬರುತ್ತಾಳೆ. ಸ್ವಾಮಿ, ಈ ಭಕ್ತರನ್ನು ನೋಡಿ. ಎಷ್ಟೇ ಕಷ್ಟಗಳಿದ್ದರೂ ಅವುಗಳನ್ನು ಜಯಿಸಿ ನಿಮ್ಮ ನಾಮವನ್ನು ಸ್ಮರಿಸುತ್ತಿದ್ದಾರೆ. ಇವನ ಹಿಂದಿನ ಕರ್ಮಗಳು ಹೇಗಿದ್ದರೂ ಸರಿ, ಈಗ ಇವನು ತೋರಿಸುತ್ತಿರುವ ಈ ಭಕ್ತಿಯನ್ನು ನೋಡಿ ಇವನನ್ನು ಕರುಣಿಸಿ ಎಂದು ಅವಳು ಕೃಷ್ಣನನ್ನು ಬೇಡಿಕೊಳ್ಳುತ್ತಾಳೆ. ಆಗ ಕೃಷ್ಣನು ಆ ಭಕ್ತನ ಕಡೆಗೆ ತನ್ನ ದೃಷ್ಟಿಯನ್ನು ಹರಿಸುತ್ತಾನೆ. ರಾಧಾದೇವಿ ಶಿಫಾರಸು ಮಾಡಿದರೆ ಕೃಷ್ಣನು ಬೇಡ ಎನ್ನುತ್ತಾನೆಯೇ? ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳುತ್ತಾರೆ, ಕೇವಲ ಕೃಷ್ಣನನ್ನು ಪೂಜಿಸುವುದಕ್ಕಿಂತ ರಾಧಾಕೃಷ್ಣರನ್ನು ಜೋಡಿಯಾಗಿ ಪೂಜಿಸುವುದು ಶ್ರೇಷ್ಠವೆಂದು. ಮುಖ್ಯವಾಗಿ ಮುಂಜಾನೆ ರಾಧೆ ಕೃಷ್ಣ ಎಂಬ ನಾಮವನ್ನು ಯಾರು ಜಪಿಸುತ್ತಾರೋ ಅವರ ಪ್ರಾರ್ಥನೆ ನೇರವಾಗಿ ಅಂತಃಪುರಕ್ಕೆ ಕೇಳಿಸುತ್ತದೆ. ಆ ಸಮಯದಲ್ಲಿ ಕೃಷ್ಣನು ತನ್ನ ಕೈಯಲ್ಲಿರುವ ಕಾಲಚಕ್ರವನ್ನು ಹಿಂದಕ್ಕೆ ತಿರುಗಿಸಲು ಸಹ ಸಿದ್ಧನಾಗುತ್ತಾನೆ. ಮರಣದ ಅಂಚಿನವರೆಗೂ ಕಾಯಿರಿ. ಅವರು ಸಹ ಆ ಸಮಯದಲ್ಲಿ ಕೃಷ್ಣನ ಅನುಗ್ರಹವನ್ನು ಪಡೆದರೆ ಮತ್ತೆ ಪ್ರಾಣವನ್ನು ಪಡೆಯುತ್ತಾರೆ. ಇದಕ್ಕೆ ನಿದರ್ಶನವೇ ಮಾರ್ಕಂಡೇಯನ ಕಥೆ. ದುರ್ಗಗುಡಿ ಕಥೆ. ಅವರೆಲ್ಲರೂ ತಪಸ್ಸು ಮಾಡಿದ್ದು ವರಗಳನ್ನು ಪಡೆದಿದೆ. ಈ ಬ್ರಹ್ಮ ಮುಹೂರ್ತದಲ್ಲಿಯೇ ನಾವು ಕಾಲಚಕ್ರ ನಿಯಂತ್ರಣ ಎಂಬ ವಿಷಯವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಬೇಕು. ಕೃಷ್ಣನು ಕಾಲಸ್ವರೂಪನು. ಭಗವದ್ಗೀತೆಯಲ್ಲಿ ಅವರು ಸ್ವತಃ ಕಾಲೋಸ್ಮಿ ಅಂದರೆ ನಾನು ಕಾಲ ಎಂದು ಹೇಳಿದ್ದಾರೆ. ಅಂದರೆ ಸಮಯವೂ ಅವರ ಅಧೀನದಲ್ಲಿದೆ. ನಮಗೆ 24 ಗಂಟೆಗಳು ಎಂದರೆ ಕೇವಲ ಗಡಿಯಾರದ ಮುಳ್ಳುಗಳು ತಿರುಗುವುದು ಮಾತ್ರ. ಆದರೆ ಕೃಷ್ಣನಿಗೆ ಆದಿಶಕ್ತಿಯ ಪ್ರವಾಹವು ಬೆಳಗಿನ ಜಾವ 4ರಿಂದ 6ರ ನಡುವೆ. ಕೃಷ್ಣನು ಈ ಕಾಲಪ್ರವಾಹವನ್ನು ಶುದ್ಧೀಕರಿಸುತ್ತಾನೆ. ಇದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬೇಕೆಂದರೆ, ಒಂದು ನದಿಯಲ್ಲಿ ನೀರು ಹರಿಯುವಾಗ ಅದರಲ್ಲಿ ಕಸಕಡ್ಡಿಗಳು ಬಂದು ಸೇರಿಕೊಳ್ಳುತ್ತವೆ. ಆ ನೀರನ್ನು ಕುಡಿಯಬೇಕೆಂದರೆ ಮೊದಲು ಅದನ್ನು ಶುದ್ಧೀಕರಿಸಬೇಕು. ಅದೇ ರೀತಿ ನಿನ್ನೆಯ ದಿನ ನಾವು ಮಾಡಿದ ತಪ್ಪುಗಳು, ಹೇಳಿದ ಸುಳ್ಳುಗಳು, ಮಾಡಿದ ಮೋಸಗಳು ಇವೆಲ್ಲವೂ ನಮ್ಮ ಕಾಲಪ್ರವಾಹದಲ್ಲಿ ಕಸದಂತೆ ಸೇರಿಕೊಳ್ಳುತ್ತವೆ. ಇಂದು ನಮಗೆ ದುರದೃಷ್ಟವನ್ನು ತರಲು ಸಿದ್ಧವಾಗಿರುತ್ತವೆ. ಕೃಷ್ಣನು ಆ ಸಮಯದಲ್ಲಿ ತನ್ನ ದೃಷ್ಟಿಯಿಂದ ಆ ಕಾಲವನ್ನು ಶೋಧಿಸುತ್ತಾನೆ. ಯಾರು ಆ ಸಮಯದಲ್ಲಿ ಎದ್ದು ಶುಚಿಯಾಗಿರುತ್ತಾರೋ ಅವರ ಕಾಲಪ್ರವಾಹದಿಂದ ಆ ದೋಷಗಳನ್ನು ಅವನು ತೆಗೆದುಹಾಕುತ್ತಾನೆ. ಅದಕ್ಕಾಗಿಯೇ ಬೆಳಿಗ್ಗೆ ಬೇಗ ಏಳುವವರಿಗೆ ಆ ದಿನವೆಲ್ಲ ತುಂಬಾ ಉತ್ಸಾಹದಿಂದ ಸುಗಮವಾಗಿ ಸಾಗುತ್ತದೆ. ಅವರಿಗೆ ತಿಳಿಯದೆಯೇ ಗಂಡಾಂತರಗಳು ನಿವಾರಣೆಯಾಗುತ್ತವೆ. ತಡವಾಗಿ ಏಳುವವರಿಗೆ ಕೊನೆಗೆ ಆ ದೋಷಗಳಿಂದ ಕೂಡಿದ ಕಾಲವೇ ಎದುರಾಗುತ್ತದೆ. ಅವರು ಹೆಜ್ಜೆ ಇಟ್ಟರೆ ಅಡೆತಡೆಗಳು ಬರುತ್ತಿರುತ್ತವೆ. ಕೃಷ್ಣನು ಆ ಸಮಯದಲ್ಲಿ ಮಾಡುವ ಈ ಕಾಲ ಶುದ್ಧೀಕರಣ ಪ್ರಕ್ರಿಯೆಯು ಒಂದು ಅದ್ಭುತವಾದ ರಾಸಾಯನಿಕ ಕ್ರಿಯೆಯಂತೆಯೇ. ಅವರು ನಮ್ಮ ಆಯಸ್ಸನ್ನು ಹೆಚ್ಚಿಸುವುದಲ್ಲದೆ ಆಯಸ್ಸಿಗೆ ಅರ್ಥವನ್ನು ನೀಡುತ್ತಾರೆ. ಗಮನಿಸಿ, ಯೋಗಿಗಳು, ಲೋಷಿಗಳು 100 ವರ್ಷ ಹೇಗೆ ಬದುಕುತ್ತಾರೆ? ಅವರು ಈ ಕೃಷ್ಣ ಸಮಯವನ್ನು ಹಿಡಿದುಕೊಳ್ಳುತ್ತಾರೆ. ಆದ್ದರಿಂದ ಅವರು ಆ ಸಮಯದಲ್ಲಿ ಮಾಡುವ ಪ್ರಾಣಾಯಾಮದ ಮೂಲಕ ಕೃಷ್ಣನು ಬಿಡುವ ಉಸಿರನ್ನು ತಮ್ಮಲ್ಲಿ ತುಂಬಿಕೊಳ್ಳುತ್ತಾರೆ. ಈ ಮಹಾ ಅದ್ಭುತವಾದ ವಿಷಯವನ್ನು, ಈ ದೈವಿಕ ರಹಸ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋಣ. ಇಂತಹ ಅಪರೂಪದ ವಿಷಯಗಳನ್ನು, ಇಷ್ಟು ಆಳವಾದ ಆಧ್ಯಾತ್ಮಿಕ ವಿಶ್ಲೇಷಣೆಯನ್ನು ನಿಮಗೆ ನೀಡಿದಕ್ಕಾಗಿ ಗುರುದಕ್ಷಿಣೆಯಾಗಿ ನೀವು ನಮಗೆ ನೀಡಬೇಕಾಗಿರುವುದು ಕೇವಲ ನಿಮ್ಮ ಅಭಿಮಾನ ಮಾತ್ರ. ಈ ವಿಡಿಯೋವನ್ನು ಲೀಕ್ ಮಾಡಿ ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆಯನ್ನು 10 ಜನರಿಗೆ ತಿಳಿಸಿ. ನಿಮ್ಮ ಒಂದು ಲೈಕ್ ಒಬ್ಬ ನಾಸ್ತಿಕನನ್ನು ಆಸ್ತಿಕನನ್ನಾಗಿ ಮಾಡುವ ಅವಕಾಶವಿದೆ. ಇನ್ನು ಕೃಷ್ಣನು ಮಾಡುವ ಕೆಲಸಗಳಲ್ಲಿ ನಾವು ಹೇಳಿದ 3 ಕೆಲಸಗಳ ಜೊತೆಗೆ ಅವುಗಳ ಅಂತರ್ಗತವಾಗಿರುವ ಮತ್ತೊಂದು ಸೂಕ್ಷ್ಮ ವಿಷಯ, ಪಂಚಭೂತಗಳ ಸಮನ್ವಯ.
ನಮ್ಮ ದೇಹವು ಪಂಚಭೂತಗಳಿಂದ ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ ನಿರ್ಮಿತವಾಗಿದೆ. ಕೃಷ್ಣನು ಈ ವಿಶ್ವಕ್ಕೆ ಅಧಿಪತಿಯಾಗಿರುವುದರಿಂದ ಆ ಬ್ರಹ್ಮ ಮುಹೂರ್ತದಲ್ಲಿ ಈ ಪಂಚಭೂತಗಳನ್ನು ರಿಸರ್ಚ್ ಮಾಡುತ್ತಾನೆ. ನಮ್ಮ ದೇಹದಲ್ಲಿರುವ ಅಗ್ನಿತತ್ವವನ್ನು, ಜೀರ್ಣಶಕ್ತಿಯನ್ನು, ವಾಯುತತ್ವವನ್ನು, ಸುವಾಸನೆ ಜಲತತ್ವವನ್ನು, ರಕ್ತವನ್ನು ಅವರು ಕ್ರಮಬದ್ಧಗೊಳಿಸುತ್ತಾರೆ. ಆ ಸಮಯದಲ್ಲಿ ಬೀಸುವ ಗಾಳಿಯನ್ನು ಮಲಯಮಾರುತ ಎನ್ನುತ್ತಾರೆ. ಅದು ಕೃಷ್ಣನ ಚಂದನ ಚರ್ಚಿತ ಶರೀರದಿಂದ ಬೀಸಿದ ಗಾಳಿ ಎಂದು ಕವಿಗಳ ವರ್ಣನೆ. ಅದು ನಮ್ಮ ಚರ್ಮಕ್ಕೆ ತಾಗಿದರೆ ಚರ್ಮ ರೋಗಗಳು ಗುಣವಾಗುತ್ತವೆ. ಅದಕ್ಕಾಗಿಯೇ ಹಿಂದಿನ ಕಾಲದ ಹಿರಿಯರು ಬೆಳಿಗ್ಗೆ ನದಿಯಲ್ಲಿ ಸ್ನಾನ ಮಾಡಲು ಹೇಳುತ್ತಿದ್ದರು. ಆ ನೀರಿನಲ್ಲಿ ಕೃಷ್ಣನ ಸ್ಪರ್ಶವಿರುತ್ತದೆ. ಆ ಗಾಳಿಯಲ್ಲಿ ಕೃಷ್ಣನ ಉಸಿರಿರುತ್ತದೆ. ಆ ಸಮಯದಲ್ಲಿ ಕೃಷ್ಣನು ಪ್ರಕೃತಿಯ ಪ್ರತಿಯೊಂದು ಅಣುವನ್ನು ಮಾತನಾಡಿಸುತ್ತಾನೆ. ಮರಗಳೊಂದಿಗೆ ಮಾತನಾಡುತ್ತಾನೆ. ಪಕ್ಷಿಗಳೊಂದಿಗೆ ಮಾತನಾಡುತ್ತಾನೆ. ನಿಮ್ಗೆ ಗೊತ್ತೇ? ಪಾರಿಜಾತ ಹೂವುಗಳು ರಾತ್ರಿಯಲ್ಲಿ ಅರಳಿ ಬೆಳಿಗ್ಗೆ ಉದುರಿ ಹೋಗುತ್ತವೆ. ಏಕೆಂದರೆ ಅವು ಕೃಷ್ಣನ ಆಗಮನಕ್ಕಾಗಿ ರಾತ್ರಿಯಿಡೀ ಜಾಗರಣೆ ಮಾಡಿ, ಅವನು ಬಂದ ಕೂಡಲೇ ಅವನ ಪಾದಗಳ ಮೇಲೆ ಬಿದ್ದು ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುತ್ತವೆ. ಪ್ರಕೃತಿಗಿರುವ ಆ ಜ್ಞಾನ ಭಕ್ತಿ ನಮಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನಾವು ಮಾತ್ರ ಹೊದಿಕೆ ಹೊದ್ದು ಮಲಗುತ್ತೇವೆ. ಕೃಷ್ಣನು ನಮ್ಮ ಮನೆಯ ಮುಂದೆ ಹೋಗುತ್ತಿದ್ದರೂ ನಾವು ಅವನನ್ನು ಸ್ವಾಗತಿಸುವುದಿಲ್ಲ. ಅವನು ನಮ್ಮ ಬಾಗಿಲು ತಟ್ಟಿದರೂ ನಾವು ಆ ಬಾಗಿಲು ತೆರೆಯುವುದಿಲ್ಲ. ನಿಮ್ಗೆ ಎಂದಾದರೂ ಬೆಳಗಿನ ಜಾವದಲ್ಲಿ ಅಕಸ್ಮಾತ್ತಾಗಿ ಎಚ್ಚರವಾಗಿದೆಯೇ? ಅಲಾರಾಂ ಇಲ್ಲದೆ ಎಚ್ಚರಗೊಂಡರೆ ಅದನ್ನು ನೆನಪಿನಲ್ಲಿಡಿ. ಅದು ಆಕಸ್ಮಿಕವಲ್ಲ. ಅದು ಕೃಷ್ಣನು ನಿಮ್ಮನ್ನು ಎಬ್ಬಿಸಿದ ಸಮಯ. ಏಳು, ನಿನ್ನ ಅದೃಷ್ಟವನ್ನು ಬದಲಾಯಿಸಿಕೋ ಎಂದು ಅವನು ನೀಡಿದ ಕರೆ ಅದು. ಆ ಕರೆಯನ್ನು ಅರ್ಥಮಾಡಿಕೊಳ್ಳದೆ ಮತ್ತೆ ಹೊದಿಕೆ ಹೊದ್ದು ಮಲಗಿದರೆ ಅದಕ್ಕಿಂತ ದೊಡ್ಡ ದುರದೃಷ್ಟ ಇನ್ನೊಂದಿಲ್ಲ. ಕೃಷ್ಣನು ಆ ಸಮಯದಲ್ಲಿ ನಮ್ಮ ಬುದ್ಧಿಯ ಮೇಧಾಭಾಗವನ್ನು ಸ್ಪರ್ಶಿಸುತ್ತಾನೆ. ಸರಸ್ವತಿ ದೇವಿಯ ವೀಣಾನಾದಕ್ಕೆ ಮತ್ತು ಕೃಷ್ಣನ ವೇಣುಗಾನಕ್ಕೆ ಒಂದು ಅನುಸಂಧಾನ ಕೂಡುವ ಸಮಯ. ಅದೇ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಸಮಯ. ಆ ಸಮಯದಲ್ಲಿ ಓದಿದ ಒಂದು ವಿಷಯವೂ ಜೀವನಪರ್ಯಂತ ನೆನಪಿನಲ್ಲಿ ಉಳಿಯುತ್ತದೆ. ಏಕೆಂದರೆ ಆ ಸಮಯದಲ್ಲಿ ಮೆದುಳು ಖಾಲಿ ಹಲಗೆಯಂತೆ ಇರುತ್ತದೆ. ಕೃಷ್ಣನು ಅದರ ಮೇಲೆ ಸ್ವತಃ ಜ್ಞಾನವನ್ನು ಬರೆಯುತ್ತಾನೆ. ಪುರಾಣಗಳಲ್ಲಿ ಸಾಂದೀಪನಿ ಮಹರ್ಷಿಯ ಆಶ್ರಮದಲ್ಲಿ ಕೃಷ್ಣ ಮತ್ತು ಕುಚೇಲರು ಅಧ್ಯಯನ ಮಾಡುವ ದಿನಗಳಲ್ಲಿಯೂ ಅವರು ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ವೇದಗಳನ್ನು ಅಭ್ಯಸಿಸುತ್ತಿದ್ದರು. ಸಾಕ್ಷಾತ್ ಭಗವಂತನೇ ಆ ನಿಯಮವನ್ನು ಪಾಲಿಸಿದಾಗ ಮಾನವರಾದ ನಾವು ಎಷ್ಟು ಶ್ರದ್ಧೆಯಿಂದ ಪಾಲಿಸಬೇಕು. ಕೃಷ್ಣನು ಆಚರಿಸಿ ತೋರಿಸಿದ ಮಾರ್ಗ ನಮ್ಮದು. ಇನ್ನೊಂದು ಆಸಕ್ತಿದಾಯಕ ವಿಷಯವೇನೆಂದರೆ, ಈ 4ರಿಂದ 6 ಗಂಟೆಗಳ ನಡುವೆ ಕೃಷ್ಣನು ಸ್ವಪ್ನಲೋಕ ಸಂಚಾರವನ್ನು ಮಾಡುತ್ತಾನೆ. ಇದು ಬಹಳ ಗಂಭೀರವಾದ ವಿಷಯ. ನಾವು ನಿದ್ರೆಯಿಂದ ಎಚ್ಚರಗೊಳ್ಳುವ ಮೊದಲು, ಅಂದರೆ ಸುಮಾರು 4:30 ಅಥವಾ 5 ಗಂಟೆಯ ಸಮಯದಲ್ಲಿ ಬರುವ ಕನಸುಗಳು ನಿಜವಾಗುತ್ತವೆ ಎಂದು ನಾವು ನಂಬುತ್ತೇವೆ. ಅದು ಕೇವಲ ನಂಬಿಕೆಯಲ್ಲ, ಅದು ಕೃಷ್ಣನ ಲೀಲೆ. ಆ ಸಮಯದಲ್ಲಿ ನಮ್ಮ ಮನಸ್ಸು ಬಾಹ್ಯ ಪ್ರಪಂಚ ಮತ್ತು ಆಂತರಿಕ ಪ್ರಪಂಚದ ನಡುವೆ ಇರುತ್ತದೆ. ಕೃಷ್ಣನು ಆ ಸ್ಥಿತಿಯನ್ನು ಉಪಯೋಗಿಸಿಕೊಂಡು ನಮಗೆ ಭವಿಷ್ಯದ ಬಗ್ಗೆ ಕೆಲವು ಸಂಕೇತಗಳನ್ನು ನೀಡುತ್ತಾನೆ. ನಿಮಗೆ ಕನಸಿನಲ್ಲಿ ದೇವರು ಕಾಣಿಸಿದರೆ, ದೇವಾಲಯ ಕಾಣಿಸಿದರೆ ಅಥವಾ ಗುರುಗಳು ಕಾಣಿಸಿದರೆ ಅದು ಖಂಡಿತ ಕೃಷ್ಣನ ಕೆಲಸ. ಅವನು ನಿಮ್ಮೊಂದಿಗೆ ಕನಸಿನಲ್ಲಿ ಸಂಭಾಷಿಸುತ್ತಾನೆ. ನಿಮ್ಮ ಸಮಸ್ಯೆಗೆ ಪರಿಹಾರ ತೋರಿಸುತ್ತಾನೆ. ಕೆಲವೊಮ್ಮೆ ಅಪಾಯಗಳನ್ನು ಮೊದಲೇ ಎಚ್ಚರಿಸುತ್ತಾನೆ. ಆದರೆ ನಾವು ಎದ್ದ ನಂತರ ಆ ಕನಸನ್ನು ಮರೆತುಬಿಡುತ್ತೇವೆ ಅಥವಾ ಅದನ್ನು ನಿರ್ಲಕ್ಷಿಸುತ್ತೇವೆ. ಯೋಗಿಗಳು ಮಾತ್ರ ಆ ಕನಸನ್ನು ಹಿಡಿದುಕೊಳ್ಳುತ್ತಾರೆ. ಆ ಸಂಕೇತವನ್ನು ವಿಶ್ಲೇಷಿಸಿಕೊಂಡು ತಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳುತ್ತಾರೆ. ಕೃಷ್ಣನು ಆ ಸಮಯದಲ್ಲಿ ಮಾಡುವ ಮತ್ತೊಂದು ರಹಸ್ಯ ಕೆಲಸ ಸಂಕಲ್ಪಸಿದ್ಧಿ ಪ್ರದಾನ. ಸಾಮಾನ್ಯ ಸಮಯದಲ್ಲಿ ನಾವು 100 ಬಾರಿ ಬಯಸಿದ ಆಸೆಗಿಂತ ಬ್ರಹ್ಮ ಮುಹೂರ್ತದಲ್ಲಿ ಒಮ್ಮೆ ಬಲವಾಗಿ ಬಯಸಿದ ಆಸೆ ಬೇಗನೆ ಈಡೇರುತ್ತದೆ. ಏಕೆಂದರೆ ಆ ಸಮಯದಲ್ಲಿ ಇಡೀ ವಿಶ್ವವು ತಥಾಸ್ತು ದೇವತೆಗಳಿಂದ ತುಂಬಿರುತ್ತದೆ. ಕೃಷ್ಣನು ಆ ದೇವತೆಗಳಿಗೆ ನಾಯಕತ್ವ ವಹಿಸುತ್ತಾನೆ. ನೀವು ಆ ಸಮಯದಲ್ಲಿ ಎದ್ದು ಕೃಷ್ಣ, ನನ್ನ ಕುಟುಂಬ ಕ್ಷೇಮವಾಗಿರಬೇಕು ಎಂದು ಬಯಸಿದರೆ ಆ ಸಂಕಲ್ಪವು ಬಾಣದಂತೆ ಕೃಷ್ಣನ ಪಾದಗಳನ್ನು ತಲುಪುತ್ತದೆ. ಅದಕ್ಕೆ ತಿರುಗೇಟು ಇರುವುದಿಲ್ಲ. ಆದ್ದರಿಂದ ಆ ಸಮಯದಲ್ಲಿ ಎಂದಿಗೂ ನಕಾರಾತ್ಮಕವಾಗಿ ಯೋಚಿಸಬಾರದು. ನನಗೆ ಏನೂ ಚೆನ್ನಾಗಿಲ್ಲ, ನನ್ನ ಕರ್ಮ ಇಷ್ಟೇ ಎಂದು ಅಳಬಾರದು. ಹಾಗೆ ಅಂದುಕೊಂಡರೆ ಅದೇ ಆಗುತ್ತದೆ. ಆ ಸಮಯದಲ್ಲಿ ಮನಸ್ಸನ್ನು ಎಷ್ಟು ಸಕಾರಾತ್ಮಕವಾಗಿ, ಎಷ್ಟು ಉತ್ಸಾಹದಿಂದ ಇಟ್ಟುಕೊಳ್ಳುತ್ತೇವೆಯೋ ಜೀವನವು ಅಷ್ಟು ಅದ್ಭುತವಾಗಿ ಬದಲಾಗುತ್ತದೆ. ಇದು ಕೃಷ್ಣನು ನಮಗೆ ನೀಡಿದ ವರ ಮತ್ತು ಶಾಪ ಕೂಡ. ನಾವು ಅದನ್ನು ದುರುಪಯೋಗಪಡಿಸಿಕೊಂಡರೆ ಇನ್ನೊಂದು ವಿಷಯ. ಆ ಸಮಯದಲ್ಲಿ ಕೃಷ್ಣನು ಔಷಧೀಯ ಶಕ್ತಿಯನ್ನು ಸಸ್ಯಗಳಲ್ಲಿ ತುಂಬುತ್ತಾನೆ ಎಂದು ಆಯುರ್ವೇದ ಹೇಳುತ್ತದೆ. ಸಂಜೀವನಿ ಪರ್ವತದಿಂದ ಹನುಮಂತನು ಔಷಧೀಯ ಸಸ್ಯಗಳನ್ನು ತಂದಾಗ
ಅವುಗಳ ಶಕ್ತಿ ಆ ಸಮಯದಲ್ಲಿ ಅತ್ಯುನ್ನತ ಮಟ್ಟದಲ್ಲಿತ್ತು. ಇಂದಿಗೂ ಆಯುರ್ವೇದ ವೈದ್ಯರು ಔಷಧಿಗಳನ್ನು ತಯಾರಿಸಲು ಬ್ರಹ್ಮ ಮುಹೂರ್ತದಲ್ಲಿಯೇ ಗಿಡಮೂಲಿಕೆಗಳನ್ನು ಸಂಗ್ರಹಿಸುತ್ತಾರೆ. ಏಕೆಂದರೆ ಆ ಸಮಯದಲ್ಲಿ ಕೃಷ್ಣನ ಅಮೃತ ಹಸ್ತವು ಆ ಸಸ್ಯಗಳನ್ನು ಸ್ಪರ್ಶಿಸಿರುತ್ತದೆ. ನಾವು ಆ ಸಮಯದಲ್ಲಿ ತುಳಸಿ ತೀರ್ಥವನ್ನು ತೆಗೆದುಕೊಂಡರೆ ಅಥವಾ ಕನಿಷ್ಠ ನೀರನ್ನು ಕುಡಿದರೆ ಅವು ನಮ್ಮ ದೇಹದಲ್ಲಿ ಅಮೃತದಂತೆ ಕೆಲಸ ಮಾಡುತ್ತವೆ. ಕೃಷ್ಣನು ಅಂತಹ ವೈದ್ಯ. ಅವನನ್ನು ಭವರೋಗ ವೈದ್ಯ ಎಂದು ಕರೆಯುತ್ತಾರೆ. ಅಂದರೆ ಜನನ ಮರಣಗಳೆಂಬ ದೊಡ್ಡ ರೋಗವನ್ನು ಗುಣಪಡಿಸುವವನು ಎಂದು. ಇನ್ನು ಸಣ್ಣಪುಟ್ಟ ಕಾಯಿಲೆಗಳು ಅವನಿಗೆ ಒಂದು ಲೆಕ್ಕವೇ ಅಲ್ಲ. ಕೃಷ್ಣನು ಈ 4ರಿಂದ 6 ಗಂಟೆಗಳ ನಡುವೆ ತನ್ನ ಭಕ್ತರ ಮನೆಗಳಿಗೆ ಅತಿಥಿಯಾಗಿ ಬರುತ್ತಾನೆ ಎಂದು ಬಹಳ ಕಡಿಮೆ ಜನರಿಗೆ ತಿಳಿದಿದೆ. ಅತಿಥಿ ದೇವೋಭವ ಎಂದು ನಾವು ಹೇಳುತ್ತೇವೆ. ಆದರೆ ಸಾಕ್ಷಾತ್ ದೇವರೇ ಅತಿಥಿಯಾಗಿ ಬಂದರೆ ಹೇಗೆ ಬರುತ್ತಾನೆ? ಒಂದು ಪಕ್ಷಿಯ ರೂಪದಲ್ಲಿ, ಒಂದು ಹಸುವಿನ ರೂಪದಲ್ಲಿ, ಅಥವಾ ಒಬ್ಬ ಯಾಚಕನ ರೂಪದಲ್ಲಿ ಬರಬಹುದು, ಅಥವಾ ವಾಯು ರೂಪದಲ್ಲಿ ಬಂದು ನಮ್ಮ ದೀಪಾರಾಧನೆಯ ಜ್ಯೋತಿಯನ್ನು ಕದಲಿಸಬಹುದು. ನಾವು ಇಡುವ ನೈವೇದ್ಯವನ್ನು ಆಸ್ವಾದಿಸುತ್ತಾನೆ. ನಾವು ಬೆಳಗಿಸುವ ಅಗರಬತ್ತಿಗಳ ಹೊಗೆಯನ್ನು ಆಸ್ವಾದಿಸುತ್ತಾನೆ. ಆ ಸಮಯದಲ್ಲಿ ಮನೆ ಎಷ್ಟು ಪವಿತ್ರವಾಗಿರುತ್ತದೆಯೋ ಅವನು ಅಷ್ಟು ಹೊತ್ತು ಅಲ್ಲಿರುತ್ತಾನೆ. ಮನೆಗಳು ಅಶುಭ್ರವಾಗಿ ಮತ್ತು ನಿದ್ರೆಯ ಮಂಪರಿನಲ್ಲಿದ್ದರೆ ಅವನು ಬಾಗಿಲಿನಿಂದಲೇ ಹಿಂದಿರುಗುತ್ತಾನೆ. ಲಕ್ಷ್ಮೀದೇವಿ ಕೂಡ ಅವರ ಹಿಂದೆಯೇ ಹೋಗುತ್ತಾಳೆ. ಅದಕ್ಕಾಗಿಯೇ ದಾರಿದ್ರ್ಯ ಕಾಡುವ ಮನೆಗಳಲ್ಲಿ ಗಮನಿಸಿ, ಅವರು ಸೂರ್ಯ ತಲೆಗೆ ಬರುವವರೆಗೂ ಏಳುವುದಿಲ್ಲ. ಅದು ಅವರ ತಪ್ಪಲ್ಲ, ಅವರ ಕರ್ಮ. ಆದರೆ ಆ ಕರ್ಮವನ್ನು ಬದಲಾಯಿಸಿಕೊಳ್ಳುವ ಅವಕಾಶವನ್ನು ಕೃಷ್ಣನು ಪ್ರತಿದಿನ ಬೆಳಿಗ್ಗೆ ನೀಡುತ್ತಿದ್ದಾನೆ. ಈ ವಿಷಯಗಳೆಲ್ಲವನ್ನೂ ಕೇಳುತ್ತಿದ್ದರೆ ನಿಮ್ಗೆ ಆಶ್ಚರ್ಯವಾಗಬಹುದು. ಇಷ್ಟು ದಿನ ನಾವು ಈ ಸಮಯವನ್ನು ವ್ಯರ್ಥ ಮಾಡಿಕೊಂಡೆವಾ ಎಂದು ದುಃಖವಾಗಬಹುದು. ಆದರೆ ಗತಂ ಗತ, ಆಗಿದ್ದು ಆಗಿಹೋಯಿತು. ಈಗಲೂ ಏನೂ ಮೀರಿ ಹೋಗಿಲ್ಲ. ನಾಳೆಯ ಬೆಳಗಿನಿಂದ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬಹುದು. ಕೃಷ್ಣನು ಕರುಣಾಮಯಿ. ನೀವು 1 ಹೆಜ್ಜೆ ಇಟ್ಟರೆ ಅವನು 10 ಹೆಜ್ಜೆ ಇಡುತ್ತಾನೆ. ಆದರೆ ಕೃಷ್ಣನು ಮಾಡುವ ಈ 3 ಕೆಲಸಗಳ ಹಿಂದಿರುವ ನಿಜವಾದ ಉದ್ದೇಶ, ಪರಮ ರಹಸ್ಯ ಮತ್ತೊಂದಿದೆ. ಇದು ಕೇವಲ ಭೌತಿಕ ಸುಖಗಳಿಗಾಗಿ ಅಲ್ಲ. ಅವರು ನಮ್ಗೆ ಹಣ, ಮನೆ, ಕಾರು ನೀಡಲು ಮಾತ್ರ ಇಷ್ಟು ಕಷ್ಟಪಡುತ್ತಿಲ್ಲ. ಅವರ ಗುರಿ ಬೇರೆ. ಅವರು ಆತ್ಮವನ್ನು ಒಂದು ವಿಶೇಷ ಸ್ಥಿತಿಗೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಿದ್ದಾರೆ. ಆ ಸ್ಥಿತಿಯ ಹೆಸರು ತುರಿಯ ಸ್ಥಿತಿ. ನಿದ್ರೆ ಮತ್ತು ಎಚ್ಚರಕ್ಕೆ ಅತೀತವಾದ ಸ್ಥಿತಿ ಅದು. ಆ ಸ್ಥಿತಿಗೆ ನಾವು ಹೇಗೆ ಹೋಗಬೇಕು? ಕೃಷ್ಣನು ಆ ಸಮಯದಲ್ಲಿ ನಮ್ಮ ಬೆನ್ನುಮೂಳೆಯಲ್ಲಿರುವ ಕುಂಡಲಿನಿ ಶಕ್ತಿಯನ್ನು ಹೇಗೆ ಜಾಗೃತಗೊಳಿಸುತ್ತಾನೆ? ಆ ಶಕ್ತಿ ಜಾಗೃತಗೊಂಡರೆ ಮನುಷ್ಯ ಹೇಗೆ ದೇವರಾಗುತ್ತಾನೆ? ಈ ಪ್ರಕ್ರಿಯೆಯಲ್ಲಿ ಉಸಿರಾಟದ ಪಾತ್ರವೇನು? ಕೃಷ್ಣನು ಉಸಿರಾಟದ ಮೂಲಕ ನಮ್ಮೊಳಗೆ ಹೇಗೆ ಪ್ರವೇಶಿಸುತ್ತಾನೆ ಎಂಬ ಅತ್ಯಂತ ನಿಜವಾದ ವಿಷಯಗಳನ್ನು, ಯೋಗಶಾಸ್ತ್ರದ ರಹಸ್ಯಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಇದು ಸಾಮಾನ್ಯ ವಿಷಯವಲ್ಲ. ಇದು ದೋಷಿಗಳು ಮಾತ್ರ ಶಿಷ್ಯರ ಕಿವಿಯಲ್ಲಿ ಹೇಳುವ ರಹಸ್ಯವೇ ಈಗ ನಿಮಗೆ ಸಿಗಲಿದೆ. ಈ ವಿಶ್ವ ರಹಸ್ಯವನ್ನು ಭೇದಿಸಬೇಕಾದರೆ ಮೊದಲು ನಾವು ಉಸಿರಾಟದ ಬಗ್ಗೆ ತಿಳಿದುಕೊಳ್ಳಬೇಕು. ನಮಗೆ ತಿಳಿದಿರುವ ಉಸಿರಾಟ ಕೇವಲ ಆಮ್ಲಜನಕವನ್ನು ತೆಗೆದುಕೊಳ್ಳುವುದು ಮತ್ತು ಕಾರ್ಬನ್ ಡೈ ಆಕ್ಸೈಡ್ ಅನ್ನು ಹೊರಹಾಕುವುದು ಮಾತ್ರ. ಆದರೆ ಯೋಗಶಾಸ್ತ್ರದ ಪ್ರಕಾರ ಉಸಿರಾಟ ಎಂದರೆ ಪ್ರಾಣ. ಆ ಪ್ರಾಣವೇ ಕೃಷ್ಣ. ಅದಕ್ಕಾಗಿಯೇ ಅವರನ್ನು ಪ್ರಾಣನಾಥ ಎಂದು ಕರೆಯಲಾಗುತ್ತದೆ. ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆಯ ನಡುವೆ ವಾತಾವರಣದಲ್ಲಿರುವ ಪ್ರಾಣವಾಯು ಸಾಂದ್ರತೆಯು ಉಳಿದ ಸಮಯಗಳಿಗೆ ಹೋಲಿಸಿದರೆ ಬಹಳ ಶುದ್ಧವಾಗಿ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ. ಆ ಸಮಯದಲ್ಲಿ ನಾವು ಉಸಿರಾಡುವ ಗಾಳಿ ನೇರವಾಗಿ ನಮ್ಮ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ಕೃಷ್ಣನು ಗಾಳಿಯ ರೂಪದಲ್ಲಿ ನಮ್ಮ ದೇಹವನ್ನು ಪ್ರವೇಶಿಸುತ್ತಾನೆ. ಸಾಮಾನ್ಯವಾಗಿ ಮನುಷ್ಯನಿಗೆ 3 ಕೋಟಿ ನಡುವೆ ಬಂಧಿತ ಸ್ಥಿತಿ ಇರುತ್ತದೆ. 1 ಎಚ್ಚರ ಜಾಗೃತಾವಸ್ಥೆ, 2 ಕನಸು ಸ್ವಪ್ನಾವಸ್ಥೆ, 3 ಗಾಢ ನಿದ್ರೆ ಸುಷುಪ್ತಾವಸ್ಥೆ. ಸಾಮಾನ್ಯ ಮಾನವನು ಈ 3 ಸ್ಥಿತಿಗಳಲ್ಲಿಯೇ ತಿರುಗುತ್ತಿರುತ್ತಾನೆ. ಆದರೆ ಕೃಷ್ಣನು ನಮ್ಮನ್ನು ತುರಿಯ ಸ್ಥಿತಿ ಎಂಬ 4ನೇ ಸ್ಥಿತಿಗೆ ಕರೆದುಕೊಂಡು ಹೋಗಲು ಬಯಸುತ್ತಾನೆ. ತುರಿಯ ಸ್ಥಿತಿ ಎಂದರೆ ಶರೀರ ನಿದ್ರಿಸುತ್ತಿರುವಾಗ ಆತ್ಮವು ಎಚ್ಚರವಾಗಿರುವ ಸ್ಥಿತಿ. ಸರಿಯಾಗಿ 4 ಗಂಟೆಯ ಸಮಯದಲ್ಲಿ ಕೃಷ್ಣನು ಈ ಸ್ಥಿತಿಗೆ ಸಂಬಂಧಿಸಿದ ದ್ವಾರವನ್ನು ತೆರೆಯುತ್ತಾನೆ. ಆ ಸಮಯದಲ್ಲಿ ಯಾರಾದರೂ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾರೋ ಅವರ ಉಸಿರಾಟದ ಗತಿ ಬದಲಾಗುತ್ತದೆ. ಸಾಮಾನ್ಯವಾಗಿ ನಮ್ಮ ಉಸಿರಾಟವು ಎಡ ಮೂಗು ಅಥವಾ ಪಿಂಗಳ ಬಲ ಮೂಗಿನ ನಾಡಿಯ ಮೂಲಕ ಹೆಚ್ಚಾಗಿ ನಡೆಯುತ್ತದೆ. ಆದರೆ ಆ ಬ್ರಹ್ಮ ಮುಹೂರ್ತದಲ್ಲಿ ಮಾತ್ರ ಕೃಷ್ಣನ ಅನುಗ್ರಹದಿಂದ ಉಸಿರಾಟವು ಸುಷುಮ್ನಾ ನಾಡಿಯ ಮಧ್ಯದಲ್ಲಿರುವ ನಾಡಿ ಮೂಲಕ ಹರಿಯಲು ಪ್ರಾರಂಭಿಸುತ್ತದೆ. ಉಸಿರು ಸುಷುಮ್ನಾ ನಾಡಿಯನ್ನು ಪ್ರವೇಶಿಸಿದಾಗ ಮನುಷ್ಯನಿಗೆ ಸಮಯ ನಿಂತು ಹೋದಂತೆ ಭಾಸವಾಗುತ್ತದೆ. ಮನಸ್ಸು ನಿಶ್ಚಲವಾಗುತ್ತದೆ. ಕೃಷ್ಣನು ಆ ಸಮಯದಲ್ಲಿ ಮಾಡುವ ಅದ್ಭುತ ಕೆಲಸವೆಂದರೆ
ನಮ್ಮ ಬೆನ್ನುಮೂಳೆಯನ್ನು ತನ್ನ ಕೊಳಲನ್ನಾಗಿ ಪರಿವರ್ತಿಸುವುದು. ಹೌದು, ಇದು ಅದ್ಭುತ ಹೋಲಿಕೆ. ನಮ್ಮ ಬೆನ್ನುಮೂಳೆಯಲ್ಲಿ 7 ಚಕ್ರಗಳಿವೆ. ಮೂಲಾಧಾರದಿಂದ ಸಹಸ್ರಾರದವರೆಗೆ. ಟಿವಿ ಹಿಂದಿರುವ 7 ರಂಧ್ರಗಳಂತೆ ಕೃಷ್ಣನು ಬ್ರಹ್ಮ ಮುಹೂರ್ತದಲ್ಲಿ ವಿಶ್ವವ್ಯಾಪಿ ಪ್ರಾಣಶಕ್ತಿ ಎಂಬ ಗಾಳಿಯನ್ನು ನಮ್ಮ ಬೆನ್ನುಮೂಳೆ ಎಂಬ ಕೊಳಲಿನಲ್ಲಿ ಊದುತ್ತಾನೆ. ಯಾರು ಬೆನ್ನುಮೂಳೆಯನ್ನು ನೇರವಾಗಿ ಇಟ್ಟುಕೊಂಡು ಕುಳಿತುಕೊಳ್ಳುತ್ತಾರೋ ಅವರಲ್ಲಿ ಆ ಶಕ್ತಿ ಸುಲಭವಾಗಿ ಮೇಲಕ್ಕೆ ಹರಿದು ಕುಂಡಲಿನಿ ಎಂಬ ನಿಗೂಢ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಅದೇ ಬಾಗಿ ಮಲಗುವವರಲ್ಲಿ ಆ ಕೊಳಲು ಬಾಗಿರುವುದರಿಂದ ಗಾಳಿ ಸರಿಯಾಗಿ ಹೋಗುವುದಿಲ್ಲ, ಸಂಗೀತ ಬರುವುದಿಲ್ಲ ಎಂದರೆ ಪ್ರಾಣಶಕ್ತಿ ಸ್ತಂಭಿಸಿ ಹೋಗುತ್ತದೆ. ಅದಕ್ಕಾಗಿಯೇ ಅವರು ರೋಗಗಳಿಗೆ ತುತ್ತಾಗುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಕೃಷ್ಣನು ನಮ್ಮ ದೇಹದಲ್ಲಿನ ಪಂಚಪ್ರಾಣಗಳಾದ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳನ್ನು ಶುದ್ಧೀಕರಿಸುತ್ತಾನೆ. ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೂ, ನಮ್ಮ ರಕ್ತದಲ್ಲಿ ಕಲ್ಮಶಗಳಿದ್ದರೂ ಈ ಸಮಯದಲ್ಲಿ ಕೃಷ್ಣನು ಮಾಡುವ ಪ್ರಾಣ ಸಂಚಾರದಿಂದ ಅವು ದಹಿಸಲ್ಪಡುತ್ತವೆ. ಇದನ್ನೇ ಯೋಗಾಗ್ನಿ ಎನ್ನುತ್ತಾರೆ. ಆ ಸಮಯದಲ್ಲಿ ನಿಮ್ಮ ದೇಹ ಸ್ವಲ್ಪ ಬಿಸಿಯಾದಂತೆ ಅನಿಸಿದರೆ ಅದು ಜ್ವರವಲ್ಲ, ಅದು ಕೃಷ್ಣನ ಸ್ಪರ್ಶ. ನಿಮ್ಮಲ್ಲಿನ ಪಾಪಗಳನ್ನು ಮತ್ತು ಕಲ್ಮಶಗಳನ್ನು ಅವನು ದಹಿಸುತ್ತಿದ್ದಾನೆ ಎಂದು ಅರ್ಥ. ಆ ಸಮಯದಲ್ಲಿ ಬರುತ್ತದೆ ಕೂಡ ಅಮೃತಕ್ಕೆ ಸಮಾನ. ಏನು, ಅದು ರೋಗಗಳನ್ನು ದೂರ ಮಾಡುತ್ತದೆ. ಇಲ್ಲಿ ಒಂದು ರಹಸ್ಯವಿದೆ. ಕೃಷ್ಣನು 4 ಗಂಟೆಯ ಸಮಯದಲ್ಲಿ ಅಮೃತಧಾರೆಯನ್ನು ಸುರಿಸುತ್ತಾನೆ ಎಂದು ಹೇಳಿದೆವಲ್ಲ, ಅದು ಎಲ್ಲಿ ಸುರಿಯುತ್ತಿದೆ? ನಮ್ಮ ತಲೆಯ ಭಾಗದಲ್ಲಿ ಬ್ರಹ್ಮರಂಧ್ರ ಎಂಬ ಒಂದು ಸಣ್ಣ ಪ್ರದೇಶವಿರುತ್ತದೆ. ಹೊಸದಾಗಿ ಹುಟ್ಟಿದ ಮಕ್ಕಳಿಗೆ ಅಲ್ಲಿ ಮೃದುವಾಗಿರುತ್ತದೆ. ನಾವು ಬೆಳೆದಂತೆ ಅದು ಗಟ್ಟಿಯಾಗುತ್ತದೆ. ಆದರೆ ಯೋಗಿಗಳಿಗೆ ಅದು ಯಾವಾಗಲೂ ತೆರೆದಿರುತ್ತದೆ. ಕೃಷ್ಣನು ಆಕಾಶದಿಂದ ಸುರಿಸುವ ಆ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ ಈ ಬ್ರಹ್ಮರಂಧ್ರದ ಮೂಲಕವೇ ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ನಿದ್ರೆಯಿಂದ ಎದ್ದ ತಕ್ಷಣ ತಲೆಯ ಮೇಲೆ ಕೈಯಿಟ್ಟುಕೊಂಡು ಕೃಷ್ಣನನ್ನು ಸ್ಮರಿಸಿದರೆ ಆ ಶಕ್ತಿ ನಮ್ಮ ದೇಹದಾದ್ಯಂತ ಹರಡುತ್ತದೆ. ಅದು ನಮ್ಗೆ ರಕ್ಷಣಾ ಕವಚದಂತೆ ಆಗುತ್ತದೆ. ಆ ದಿನವಿಡೀ ಯಾವುದೇ ಕ್ಷುದ್ರ ಶಕ್ತಿಗಳು, ಯಾವುದೇ ಶಕ್ತಿಗಳು ನಮ್ಮ ಹತ್ತಿರ ಬರಲು ಸಾಧ್ಯವಿಲ್ಲ. ಇಂತಹ ಮಹತ್ತರ ವಿಷಯಗಳು ನಮ್ಮ ಶಾಸ್ತ್ರಗಳಲ್ಲಿ ಅಡಗಿವೆ. ಈ ಜ್ಞಾನವನ್ನು ಹೊರತೆಗೆದು ನಿಮ್ಗೆ ನೀಡಲು ನಾವು ಮಾಡುತ್ತಿರುವ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ಈ ವಿಡಿಯೋದಲ್ಲಿನ ವಿಷಯಗಳು ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಹಂಚಿಕೊಳ್ಳಿ. ಹೀಗಾಗಿ ಈ ಜ್ಞಾನ ಯಜ್ಞದಲ್ಲಿ ನೀವು ಸಹ ಸಮಿಧೆಗಳನ್ನು ಅರ್ಪಿಸಿದವರಾಗುತ್ತೀರಿ. ಇನ್ನು ಕೃಷ್ಣನು ಈ ಸಮಯದಲ್ಲಿ ಮಾಡುವ ಮತ್ತೊಂದು ಮುಖ್ಯ ಕೆಲಸವೆಂದರೆ ಮಿದುಳು ಮಥನ. ಕ್ಷೀರಸಾಗರವನ್ನು ಮತಿಸಿದಾಗ ಅಮೃತವೂ ಬಂದಿತು. ಅದೇ ರೀತಿ ಮುಂಜಾನೆ ಕೃಷ್ಣನು ನಮ್ಮ ಬುದ್ಧಿಯನ್ನು ಮತಿಸುತ್ತಾನೆ. ನಮ್ಮ ಮೆದುಳಿನಲ್ಲಿ ಸುಪ್ತವಾಗಿರುವ ಕೆಲವು ಪ್ರದೇಶಗಳನ್ನು ಅವನು ಜಾಗೃತಗೊಳಿಸುತ್ತಾನೆ. ವಿಜ್ಞಾನದ ಪ್ರಕಾರ ನಾವು ನಮ್ಮ ಮೆದುಳಿನ ಬಹಳ ಕಡಿಮೆ ಶೇಕಡಾವನ್ನು ಮಾತ್ರ ಬಳಸುತ್ತೇವೆ. ಆದರೆ ಐನ್ಸ್ಟೈನ್ನಂತಹ ಮೇಧಾವಿಗಳು ಅಥವಾ ಮಹಾನ್ ವಶಿಗಳು ಹೆಚ್ಚು ಶೇಕಡಾವನ್ನು ಹೇಗೆ ಬಳಸಲು ಸಾಧ್ಯವಾಯಿತು? ಅಂದರೆ ಅವರು ಈ ಬ್ರಹ್ಮ ಮುಹೂರ್ತದ ಶಕ್ತಿಯನ್ನು ಬಳಸಿಕೊಂಡರು. ಆದ್ದರಿಂದ ಕೃಷ್ಣನು ಆ ಸಮಯದಲ್ಲಿ ಸರಸ್ವತಿ ನಾಡಿಯನ್ನು ಉತ್ತೇಜಿಸುತ್ತಾನೆ. ಯಾರು ಆ ಸಮಯದಲ್ಲಿ ಓದುತ್ತಾರೋ ಅಥವಾ ಯಾವುದೇ ಹೊಸ ವಿಷಯವನ್ನು ಕಲಿಯುತ್ತಾರೋ ಅವರಿಗೆ ಕೃಷ್ಣನು ಸ್ವತಃ ಗುರುವಾಗಿ ಬೋಧಿಸುತ್ತಾನೆ. ಅದಕ್ಕಾಗಿಯೇ ಆ ಸಮಯದಲ್ಲಿ ಓದಿದ್ದನ್ನು ಮರೆಯುವುದು ಅಸಾಧ್ಯ. ಅದು ನೇರವಾಗಿ ಸಬ್ಕಾನ್ಷಿಯಸ್ ಮೈಂಡ್ ಉಪಚೇತನ ಮನಸ್ಸಿಗೆ ಹೋಗುತ್ತದೆ. ಕೃಷ್ಣನು ಆ ಸಮಯದಲ್ಲಿ ನಮ್ಮ ಕಣ್ಣುಗಳಲ್ಲಿ ಒಂದು ವಿಶೇಷವಾದ ತೇಜಸ್ಸನ್ನು ತುಂಬುತ್ತಾನೆ. ಇದನ್ನು ದೈವಿಕ ದೃಷ್ಟಿ ಎನ್ನುತ್ತಾರೆ. ನಾವು ನಿದ್ರೆಯಿಂದ ಎದ್ದ ತಕ್ಷಣ ಮೊದಲು ಏನು ನೋಡುತ್ತೇವೆ ಎಂಬುದು ಬಹಳ ಮುಖ್ಯ. ಏಕೆಂದರೆ ಕೃಷ್ಣನು ನಮ್ಮ ಕಣ್ಣುಗಳಲ್ಲಿ ತುಂಬಿದ ಆಸಕ್ತಿಯು ನಾವು ನೋಡುವ ಮೊದಲ ವಸ್ತುವಿನ ಮೇಲೆ ಬೀಳುತ್ತದೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಕರದರ್ಶನ, ಕೈಗಳನ್ನು ನೋಡಿಕೊಳ್ಳುವುದು ಅಥವಾ ದೇವರ ಚಿತ್ರವನ್ನು ನೋಡುವುದು ಅಥವಾ ಹಸುವನ್ನು ನೋಡುವುದು ಒಳ್ಳೆಯದು ಎಂದು ಹೇಳಿದರು. ಒಂದು ವೇಳೆ ನಿದ್ರೆಯಿಂದ ಎದ್ದ ತಕ್ಷಣ ನಾವು ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಅಥವಾ ಮೊಬೈಲ್ ಫೋನ್ ನೋಡಿಕೊಂಡರೆ ಆಸಕ್ತಿಯೂ ವ್ಯರ್ಥವಾಗುತ್ತದೆ. ಕೃಷ್ಣನು ನೀಡಿದ ಆ ಪವರ್ಫುಲ್ ಚಾರ್ಜ್ ಡಿಸ್ಚಾರ್ಜ್ ಆಗುತ್ತದೆ. ಅದೇ ನಾವು ಒಂದು ಪವಿತ್ರವಾದ ವಸ್ತುವನ್ನು ನೋಡಿದರೆ ಆಸಕ್ತಿಯು ದ್ವಿಗುಣಗೊಂಡು ನಮಗೇ ಹಿಂತಿರುಗುತ್ತದೆ. ಈ 4 ರಿಂದ 6 ಗಂಟೆಗಳ ಸಮಯದಲ್ಲಿ ಕೃಷ್ಣನು ವಾಯುದೇವನ ಮೂಲಕ ಒಂದು ವಿಶೇಷವಾದ ಸಂದೇಶವನ್ನು ಕಳುಹಿಸುತ್ತಾನೆ. ಅದೇ ಸುಗಂಧ. ನೀವು ಎಂದಾದರೂ ಗಮನಿಸಿದ್ದೀರಾ? ಬೆಳಗಿನ ಜಾವ ಗಾಳಿಯಲ್ಲಿ ಒಂದು ತಿಳಿಯದ ಸಿಹಿ ವಾಸನೆ ಬರುತ್ತದೆ. ಯಾವುದೇ ಹೂವಿನ ವಾಸನೆ ಅಲ್ಲದಿದ್ದರೂ, ಮಣ್ಣಿನ ವಾಸನೆ ಅಲ್ಲದಿದ್ದರೂ ಒಂದು ಪವಿತ್ರವಾದ ಸುಗಂಧ ಇರುತ್ತದೆ. ಅದು ಕೃಷ್ಣನ ದೇಹದ ಸುಗಂಧ. ಅವನು ಅಷ್ಟಭಾರ್ಯರೊಂದಿಗೆ ರಾಧೆಯೊಂದಿಗೆ ವಿಹರಿಸುವಾಗ ಹೊರಹೊಮ್ಮುವ ಸುಗಂಧ ಅದೇ. ಆ ಸುಗಂಧವನ್ನು ಉಸಿರಾಡುವುದರಿಂದ ಮನಸ್ಸಿನ ಆತಂಕ, ಒತ್ತಡ ಮಾಯವಾಗುತ್ತವೆ. ಖಿನ್ನತೆಯಿಂದ ಬಳಲುತ್ತಿರುವವರಿಗೆ ಬ್ರಹ್ಮ ಮುಹೂರ್ತವೇ ನಿಜವಾದ ಔಷಧಿ.
ಆ ಸಮಯದಲ್ಲಿ ಎದ್ದು ಪ್ರಕೃತಿಯಲ್ಲಿ ಸ್ವಲ್ಪ ಸಮಯ ನಡೆದರೆ ಕೃಷ್ಣನ ಚಿಕಿತ್ಸೆ ಸಿಗುತ್ತದೆ. ಯಾವ ಡಾಕ್ಟರ್ ನೀಡಲಾಗದ ಶಾಂತಿಯು ಆ ಗಾಳಿಯಲ್ಲಿ ಇರುತ್ತದೆ. ಮತ್ತೊಂದು ಆಶ್ಚರ್ಯಕರ ವಿಷಯವೇನೆಂದರೆ ಈ ಸಮಯದಲ್ಲಿ ಕೃಷ್ಣನು ಜಲತತ್ವವನ್ನು ಸಹ ಪ್ರಭಾವಿಸುತ್ತಾನೆ. ನಮ್ಮ ದೇಹದಲ್ಲಿ 70% ನೀರೇ ಇರುತ್ತದೆ. ಚಂದ್ರನ ಪ್ರಭಾವ ನೀರಿನ ಮೇಲೆ ಹೇಗೆ ಇರುತ್ತದೆ ಎಂದು ನಮಗೆ ತಿಳಿದಿದೆ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಚಂದ್ರನ ಪ್ರಭಾವ ಕಡಿಮೆಯಾಗಿ ಕೃಷ್ಣನ ಪ್ರಭಾವ ಹೆಚ್ಚಾಗುತ್ತದೆ. ಆ ಸಮಯದಲ್ಲಿ ನಮ್ಮ ದೇಹದಲ್ಲಿನ ರಕ್ತ ಮತ್ತು ನೀರು ಬಹಳ ಶಾಂತ ಸ್ಥಿತಿಗೆ ಬರುತ್ತವೆ. ಕೃಷ್ಣನು ಆ ನೀರನ್ನು ತೀರ್ಥವಾಗಿ ಪರಿವರ್ತಿಸುತ್ತಾನೆ. ಅದಕ್ಕಾಗಿಯೇ ಆಯುರ್ವೇದವು ಬೆಳಿಗ್ಗೆ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಿದ ನೀರನ್ನು ಕುಡಿಯಲು ಹೇಳುತ್ತದೆ. ಆ ನೀರಿನಲ್ಲಿ ಕೃಷ್ಣನ ವಿದ್ಯುತ್ ಶಕ್ತಿ ಹರಿಯುತ್ತದೆ. ಅದು ನಮ್ಮ ಹೊಟ್ಟೆಗೆ ಹೋದ ತಕ್ಷಣ ಅಲ್ಲಿರುವ ವಿಷಕಾರಿ ಅಂಶಗಳನ್ನು ತೊಳೆದುಹಾಕುತ್ತದೆ. ಇದು ಕೃಷ್ಣನು ನಮಗೆ ಮಾಡುವ ಆಂತರಿಕ ಶುದ್ಧಿ. ಕೃಷ್ಣನು ಮಾಡುವ ಕೆಲಸಗಳಲ್ಲಿ ನಾವು ಇಲ್ಲಿಯವರೆಗೆ ಸಾತ್ವಿಕ ಕೆಲಸಗಳನ್ನೇ ನೋಡಿದ್ದೇವೆ. ಆದರೆ ಅವನಿಗೆ ಇನ್ನೊಂದು ಆಯಾಮವಿದೆ. ಅವನು ದುಷ್ಟಶಿಕ್ಷಕನೂ ಸಹ. ನಮ್ಮೊಳಗಿರುವ ಶತ್ರುಗಳನ್ನಷ್ಟೇ ಅಲ್ಲದೆ ಹೊರಗಿರುವ ಶತ್ರುಗಳನ್ನು ಸಹ ಅವನು ನಿಯಂತ್ರಿಸುತ್ತಾನೆ. ಬೆಳಗಿನ ಜಾವ 4 ಗಂಟೆಯ ಸಮಯದಲ್ಲಿ ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಒಂದು ವಿಶೇಷ ಕೆಲಸಕ್ಕಾಗಿ ಕಳುಹಿಸುತ್ತಾನೆ. ಇದು ಬಹಳ ರಹಸ್ಯವಾದ ವಿಷಯ. ನಮಗೆ ಹಾನಿ ಮಾಡಲು ಪ್ರಯತ್ನಿಸುವವರ ಪಿತೂರಿಗಳನ್ನು ಮತ್ತು ನಮ್ಮ ಮೇಲೆ ಪ್ರಯೋಗಿಸಿದ ಮಾಟಮಂತ್ರದಂತಹ ದುಷ್ಟವಿದ್ಯೆಗಳನ್ನು ನಿಷ್ಕ್ರಿಯಗೊಳಿಸುವ ಸಮಯ ಇದು. ಸುದರ್ಶನ ಚಕ್ರ ಎಂದರೆ ಕೇವಲ ಆಯುಧವಲ್ಲ, ಅದು ಕಾಲಚಕ್ರವೂ ಹೌದು. ಅದು ತಿರುಗುತ್ತಾ ನಮ್ಮ ಸುತ್ತಲಿನ ನಕಾರಾತ್ಮಕ ಕಂಪನಗಳನ್ನು ಛಿದ್ರಗೊಳಿಸುತ್ತದೆ. ಆ ಸಮಯದಲ್ಲಿ ಯಾರು ಸುದರ್ಶನ ಅಷ್ಟಕಂಯನ್ನು ಕೇಳುತ್ತಾರೋ ಅಥವಾ ಓದುತ್ತಾರೋ ಅಥವಾ ಕನಿಷ್ಠ ಓಂ ನಮೋ ನಾರಾಯಣಾಯ ಎಂದು ಜಪಿಸುತ್ತಾರೋ ಅವರ ಸುತ್ತಲೂ ಸುದರ್ಶನ ಚಕ್ರವು ಅದೃಶ್ಯಬೇಲಿಯಂತೆ ರೂಪುಗೊಳ್ಳುತ್ತದೆ. ಆ ದಿನ ನಿಮಗೆ ಯಾವುದೇ ಅಪಾಯ ಸಂಭವಿಸುವುದಿಲ್ಲ. ನಿಮ್ಮ ಶತ್ರುಗಳು ನಿಮ್ಮ ಹತ್ತಿರಕ್ಕೂ ಬರಲು ಸಾಧ್ಯವಿಲ್ಲ. ಕೃಷ್ಣನು ಆ ಸಮಯದಲ್ಲಿ ತನ್ನ ಭಕ್ತರಿಗೆ ಅಭಯ ಹಸ್ತವನ್ನು ನೀಡುತ್ತಾನೆ. ನಿನ್ನ ಧರ್ಮವನ್ನು ನೀನು ಪಾಲಿಸು, ನಿನ್ನ ರಕ್ಷಣೆಯ ಭಾರ ನನ್ನದು ಎಂದು ಅವನು ಹೇಳುವ ಸಮಯ ಅದು. ನಾವು ನಿದ್ರಿಸಿದರೆ ಆ ರಕ್ಷಣಾ ಕವಚವನ್ನು ನಾವು ಪಡೆಯಲು ಸಾಧ್ಯವಿಲ್ಲ. ಒಬ್ಬ ಸೈನಿಕ ಯುದ್ಧಭೂಮಿಯಲ್ಲಿ ನಿದ್ರಿಸಿದರೆ ಹೇಗೆ, ನಾವು ಕೂಡ ಸಂಸಾರ ಸಾಗರದಲ್ಲಿ ನಿದ್ರಿಸಿದರೆ ಹಾಗೆಯೇ. ಅದಕ್ಕಾಗಿಯೇ ಉತ್ತಿಷ್ಠ ಜಾಗ್ರತ, ಏಳಿ ಎಚ್ಚರಗೊಳ್ಳಿ ಎಂದು ವಿವೇಕಾನಂದರು ಹೇಳಿದ್ದು ಕೂಡ ಇದೇ ದೃಷ್ಟಿಕೋನದಿಂದ. ಕೃಷ್ಣನು ಆ ಸಮಯದಲ್ಲಿ ಅನ್ನಪೂರ್ಣಾದೇವಿಯೊಂದಿಗೂ ಸಂಭಾಷಿಸುತ್ತಾನೆ. ಅಮ್ಮ, ಈ ದಿನ ಭಕ್ತರಿಗೆ ಹಸಿವಿನ ಬಾಧೆ ಇಲ್ಲದಂತೆ ನೋಡಿಕೋ. ಯಾರು ಕಷ್ಟಪಡುತ್ತಿದ್ದಾರೋ ಅವರಿಗೆ ಹೊಟ್ಟೆ ತುಂಬ ಅನ್ನ ಸಿಗುವಂತೆ ನೋಡಿಕೋ ಎಂದು ಹೇಳುತ್ತಾನೆ. ಅದಕ್ಕಾಗಿಯೇ ನಮ್ಮ ಸಂಪ್ರದಾಯದಲ್ಲಿ ಬೆಳಿಗ್ಗೆ ಅಡುಗೆಮನೆಯನ್ನು ಸ್ವಚ್ಛಗೊಳಿಸಿ ಒಲೆ ಹಚ್ಚುವ ಮೊದಲು ನಮಸ್ಕರಿಸುತ್ತಾರೆ. ಅದು ಸಾಕ್ಷಾತ್ ಕೃಷ್ಣನಿಗೆ ಮತ್ತು ಅನ್ನಪೂರ್ಣೆಗೆ ಮಾಡುವ ನಮಸ್ಕಾರ. ಆ ಸಮಯದಲ್ಲಿ ಅಡುಗೆ ಮಾಡಲು ಪ್ರಾರಂಭಿಸಿದರೆ ಆ ಅಡುಗೆ ಅಮೃತದಂತೆ ಇರುತ್ತದೆ. ಅದರಲ್ಲಿ ಪೋಷಕಾಂಶಗಳು ಹೆಚ್ಚಾಗುತ್ತವೆ. ಆಹಾರ ಸೇವಿಸಿದವರಿಗೆ ಆರೋಗ್ಯ ಮತ್ತು ಶಕ್ತಿ ದೊರೆಯುತ್ತದೆ. ಅದೇ ತಡವಾಗಿ ಸ್ನಾನ ಮಾಡದೆ ಅಡುಗೆ ಮಾಡಿದರೆ ಅದು ಕೇವಲ ಹಸಿವನ್ನು ನೀಗಿಸುವ ಪದಾರ್ಥ ಮಾತ್ರ ಆಗುತ್ತದೆ, ಪ್ರಸಾದವಲ್ಲ. ಈ ಬ್ರಹ್ಮ ಮುಹೂರ್ತದಲ್ಲಿ ಕೃಷ್ಣನು ಮಾಡುವ ಇನ್ನೊಂದು ಕೆಲಸ ವಣವಿಮುಕ್ತಿ. ಅನೇಕ ಜನರು ಸಾಲದ ಬಾಧೆಗಳಿಂದ ಬಳಲುತ್ತಿರುತ್ತಾರೆ. ಎಷ್ಟು ಸಂಪಾದಿಸಿದರೂ ಸಾಲ ತೀರುವುದಿಲ್ಲ, ಬಡ್ಡಿಗಳು ಹೆಚ್ಚಾಗುತ್ತಿರುತ್ತವೆ. ಅಂತಹವರಿಗೆ ಕೃಷ್ಣನು ತೋರಿಸುವ ಮಾರ್ಗ ಈ ಬ್ರಹ್ಮ ಮುಹೂರ್ತ. ಯಾವುದೇ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕುಜಗ್ರಹವು ಸಾಲಗಳಿಗೆ ಕಾರಣನಾಗಿದ್ದರು. ಮುಂಜಾನೆ ಕುಜನ ಪ್ರಭಾವವು ಕೃಷ್ಣನ ನಿಯಂತ್ರಣದಲ್ಲಿರುತ್ತದೆ. ಆ ಸಮಯದಲ್ಲಿ ಯಾರು ವಣ ವಿಮೋಚನ ನೃಸಿಂಹ ಸ್ತೋತ್ರವನ್ನು ಅಥವಾ ಗೋವಿಂದ ನಾಮಗಳನ್ನು ಪಠಿಸುತ್ತಾರೋ ಅವರಿಗೆ ಕೃಷ್ಣನು ಸಾಲ ತೀರಿಸುವ ಮಾರ್ಗಗಳನ್ನು ತೋರಿಸುತ್ತಾನೆ. ಆಕಸ್ಮಿಕ ಧನಲಾಭವನ್ನು ಉಂಟುಮಾಡುತ್ತಾನೆ. ಅವರ ಬುದ್ಧಿಯನ್ನು ಸಾಲ ಮಾಡದೆ ಉಳಿತಾಯ ಮಾಡುವ ಕಡೆಗೆ ತಿರುಗಿಸುತ್ತಾನೆ. ಇದು ಅನುಭವಪೂರ್ವಕವಾಗಿ ಅನೇಕ ಭಕ್ತರು ತಿಳಿದುಕೊಂಡ ಸತ್ಯ. ಇಲ್ಲಿಯವರೆಗೆ ನಾವು ಕೃಷ್ಣನು ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ, ನಮ್ಮ ರಕ್ಷಣೆಯ ಮೇಲೆ ಬೀರುವ ಪ್ರಭಾವದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆದರೆ ನಿಜವಾದ ಅಸಲಿ ರಹಸ್ಯ ಇನ್ನೂ ಉಳಿದಿದೆ. ಇದು ಸಂಪತ್ತು ಮತ್ತು ಸಮೃದ್ಧಿಗೆ ಸಂಬಂಧಿಸಿದ ವಿಷಯ. ಕುಬೇರನು ಸಂಪತ್ತಿನ ಅಧಿಪತಿ ಎಂದು ನಮಗೆ ತಿಳಿದಿದೆ. ಆದರೆ ಆ ಕುಬೇರನಿಗೆ ಸಂಪತ್ತನ್ನು ನೀಡಿದವರು ಯಾರು? ಸಾಕ್ಷಾತ್ ಲಕ್ಷ್ಮೀನಾರಾಯಣರೇ ಅಲ್ಲವೇ? ಬೆಳಗಿನ ಜಾವ 5ರಿಂದ 5:30 ನಡುವೆ ಕುಬೇರನು ಕೃಷ್ಣನನ್ನು ಭೇಟಿಯಾಗುವ ಒಂದು ವಿಶೇಷ ಮುಹೂರ್ತವಿರುತ್ತದೆ. ಅದನ್ನು ಕುಬೇರ ಮುಹೂರ್ತ ಎನ್ನುತ್ತಾರೆ. ಆ ಸಮಯದಲ್ಲಿ ಅವರಿಬ್ಬರ ನಡುವೆ ಒಂದು ಒಪ್ಪಂದ ನಡೆಯುತ್ತದೆ. ಆ ಒಪ್ಪಂದವೇನು? ಕೃಷ್ಣನು ಕುಬೇರನಿಗೆ ಒಂದು ಪಟ್ಟಿಯನ್ನು ನೀಡುತ್ತಾನೆ. ಇಂದು ಈ ವ್ಯಕ್ತಿಗಳ ಮನೆಗೆ ಸಂಪತ್ತನ್ನು ಕಳುಹಿಸು ಎಂದು. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕೆಂದರೆ ನೀವು ಏನು ಮಾಡಬೇಕು?
ವಾಸ್ತವವಾಗಿ ಕೃಷ್ಣನು ಆ ಸಮಯದಲ್ಲಿ ಕುಬೇರನಿಗೆ ನೀಡುವ ಆಜ್ಞೆಗಳೇನು? ಕೇವಲ ಹಣ ಮಾತ್ರವಲ್ಲ, ಚಿನ್ನ, ಜಾಗಗಳು, ಆಸ್ತಿಗಳು ಇವೆಲ್ಲವೂ ಆ ಸಮಯದಲ್ಲಿಯೇ ನಿರ್ಧರಿಸಲ್ಪಡುತ್ತವೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೋಟ್ಯಾಧಿಪತಿಯಾಗುವ ಯೋಗವು ಆ ಸಮಯದಲ್ಲಿಯೇ ಬರುತ್ತದೆ. ಆ ಧನಯೋಗದ ಬಗ್ಗೆ ಕೃಷ್ಣನು ಕುಬೇರನಿಗೆ ಹೇಳುವ ಆ ರಹಸ್ಯ ಸಂಕೇತಗಳ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಷಯ ತಿಳಿದರೆ ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ತಾಂಡವವಾಡುತ್ತಾಳೆ. ಬಡತನ ಎಂಬ ಮಾತೆ ಕೇಳಿಸುವುದಿಲ್ಲ. ಆ ಗೋಲ್ ಒಂದು ಬೃಂದಾವನದಲ್ಲಿ ಪಾರಿಜಾತ ವೃಕ್ಷಗಳ ನೆರಳಿನಲ್ಲಿ ರತ್ನಖಚಿತವಾದ ಸಿಂಹಾಸನದ ಮೇಲೆ ಶ್ರೀಕೃಷ್ಣನು ಆಸೀನನಾಗಿರುತ್ತಾನೆ. ಸರಿಯಾಗಿ ಭೂಲೋಕದಲ್ಲಿ ಸಮಯ 5 ಆಗುತ್ತಿರುವಾಗ ಉತ್ತರ ದಿಕ್ಕಿಗೆ ಅಧಿಪತಿಯಾದ ಕುಬೇರನು ತನ್ನ ವಾಹನವಾದ ನಟನನ್ನು ಏರಿ ಅಲ್ಲಿಗೆ ತಲುಪುತ್ತಾನೆ. ಇದು ನಿತ್ಯವೂ ನಡೆಯುವ ಒಂದು ಅದ್ಭುತ ಘಟ್ಟ. ಕುಬೇರನು ಸಾಕ್ಷಾತ್ ಧನಕ್ಕೆ ಅಧಿಪತಿಯಾಗಿದ್ದರೂ ಆ ಧನವನ್ನು ಯಾರಿಗೆ ನೀಡಬೇಕು, ಎಷ್ಟು ನೀಡಬೇಕು ಎಂಬ ಅಧಿಕಾರ ಮಾತ್ರ ಆ ಲಕ್ಷ್ಮೀಪತಿಯಾದ ಕೃಷ್ಣನ ಕೈಯಲ್ಲಿಯೇ ಇರುತ್ತದೆ. ಆ ಸಮಯದಲ್ಲಿ ಕುಬೇರನು ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಕೈಗಳನ್ನು ಕಟ್ಟಿಕೊಂಡು, ಪ್ರಭು, ಈ ದಿನ ನಾನು ಯಾರ ಗೃಹಗಳನ್ನು ಐಶ್ವರ್ಯದಿಂದ ತುಂಬಿಸಬೇಕು, ಯಾರ ದಾರಿದ್ರ್ಯವನ್ನು ದೂರ ಮಾಡಬೇಕು ಎಂದು ವಿನಯದಿಂದ ಕೇಳುತ್ತಾನೆ. ಆಗ ಕೃಷ್ಣನು ತನ್ನ ಕೈಯಲ್ಲಿರುವ ಒಂದು ದಿವ್ಯವಾದ ತಾಳೆಗರಿ ಗ್ರಂಥವನ್ನು ತೆರೆಯುತ್ತಾನೆ. ಆ ಗ್ರಂಥಗಳಲ್ಲಿ ಹೆಸರುಗಳು ಬಂಗಾರದ ಅಕ್ಷರಗಳಿಂದ ಬರೆಯಲ್ಪಟ್ಟಿರುತ್ತವೆ. ಆ ಹೆಸರುಗಳು ಯಾರವು ಗೊತ್ತಾ? ಯಾರಾದರೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲದೆ 10 ಜನರಿಗೆ ಒಳಿತು ಮಾಡುವ ಕೆಲಸಗಳಿಗಾಗಿ ಸಂಕಲ್ಪ ಮಾಡಿಕೊಳ್ಳುತ್ತಾರೋ ಅವರ ಹೆಸರುಗಳು ಆ ಗ್ರಂಥಗಳಲ್ಲಿ ಹೊಳೆಯುತ್ತಿರುತ್ತವೆ. ಕೃಷ್ಣನು ಆ ಹೆಸರುಗಳನ್ನು ಓದಿ ಕೇಳಿಸುತ್ತಾನೆ. ಓ ಯಕ್ಷರಾಜ, ಈ ಭಕ್ತನು ಧರ್ಮಬದ್ಧವಾಗಿ ವ್ಯಾಪಾರ ಮಾಡುತ್ತಿದ್ದಾನೆ. ಇವನಿಗೆ ಲಾಭಗಳನ್ನು ನೀಡು. ಈ ಗೃಹಿಣಿ ಬೆಳಿಗ್ಗೆ ಎದ್ದು ಮನೆಯನ್ನು ದೇವಾಲಯವನ್ನಾಗಿ ಮಾಡುತ್ತಿದ್ದಾಳೆ. ಅವಳಿಗೆ ಚಿನ್ನದ ಆಭರಣಗಳನ್ನು ನೀಡು. ಈ ರೈತ ಭೂಮಿತಾಯಿಯನ್ನು ನಂಬಿದನು. ಇವನ ಹೊಲವನ್ನು ರಕ್ಷಿಸುವ ಧನ ಧಾನ್ಯಗಳನ್ನು ಕೊಡು ಎಂದು ಕೃಷ್ಣನು ಆಜ್ಞಾಪಿಸುತ್ತಾನೆ. ಕುಬೇರನು ಚಿತ್ರಂ ಪ್ರಭು ಎಂದು ಆಯಾ ವ್ಯಕ್ತಿಗಳ ಮನೆಗಳಿಗೆ ಹೊರಡುತ್ತಾನೆ. ಇಲ್ಲಿ ನಾವು ಧರ್ಮಬದ್ಧವಾದ ಸಂಪತ್ತು ಎಂಬ ಪದವನ್ನು ಗಮನಿಸಬೇಕು. ಕೃಷ್ಣನು ಕಳ್ಳರಿಗೆ, ಮೋಸಗಾರರಿಗೆ ಸಂಪತ್ತನ್ನು ನೀಡುವುದಿಲ್ಲ. ಒಂದು ವೇಳೆ ಅವರಿಗೆ ಹಣ ಬಂದರೂ ಅದು ಕೃಷ್ಣನ ಪ್ರಸಾದವಲ್ಲ, ಅದು ಅವರ ಪಾಪಕರ್ಮಗಳ ಫಲಿತಾಂಶ. ಅದು ಎಂದಾದರೂ ಅವರನ್ನು ನಾಶ ಮಾಡುತ್ತದೆ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಕೃಷ್ಣನು ನೀಡುವ ಸಂಪತ್ತು ಶ್ರೀಯಿಂದ ಕೂಡಿದುದು ಎಂದರೆ ಅದು ಆನಂದವನ್ನು, ಆರೋಗ್ಯವನ್ನು, ಗೌರವವನ್ನು ಸಹ ತರುತ್ತದೆ. ಇದನ್ನೇ ಅಷ್ಟೈಶ್ವರ್ಯಗಳು ಎನ್ನುತ್ತಾರೆ. ಕೇವಲ ಹಣ ಇದ್ದರೆ ಸಾಲದು. ಆ ಹಣವನ್ನು ಅನುಭವಿಸುವ ಆರೋಗ್ಯ ಇರಬೇಕು. ಆ ಹಣದಿಂದ ಬರುವ ಆಪತ್ತುಗಳನ್ನು ತಡೆದುಕೊಳ್ಳುವ ಧೈರ್ಯ ಇರಬೇಕು. ಒಳ್ಳೆಯ ಸಂತಾನ ಇರಬೇಕು. ಇವೆಲ್ಲವೂ ಸೇರಿದರೆ ಮಾತ್ರ ನಿಜವಾದ ಐಶ್ವರ್ಯ. ಕೃಷ್ಣನು ಪ್ಯಾಕೇಜ್ ರೂಪದಲ್ಲಿ ನೀಡಲು ಇಷ್ಟಪಡುತ್ತಾನೆ. ಕುಬೇರನು ಭೂಮಿಗೆ ಬಂದಾಗ ಅವರು ಮೊದಲು ಗಮನಿಸುವುದು ಹೊಸ್ತಿಲು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೊಸ್ತಿಲಿಗೆ ಏಕೆ ಅಷ್ಟು ಪ್ರಾಮುಖ್ಯತೆ ನೀಡುತ್ತಾರೆ ಗೊತ್ತಾ? ಹೊಸ್ತಿಲು ಲಕ್ಷ್ಮೀದೇವಿಯ ವಾಸಸ್ಥಾನ. ಬೆಳಿಗ್ಗೆ 5ರಿಂದ 5:30 ನಡುವೆ ಕುಬೇರ ಮತ್ತು ಲಕ್ಷ್ಮೀದೇವಿ ಮನೆ ಮನೆಗೆ ಭೇಟಿ ನೀಡುತ್ತಾರೆ. ಯಾರ ಮನೆಯ ಹೊಸ್ತಿಲು ಸ್ವಚ್ಛವಾಗಿ ಅರಿಶಿನ ಕುಂಕುಮಗಳಿಂದ ಕಂಗೊಳಿಸುತ್ತಿರುತ್ತದೆಯೋ ಅಲ್ಲಿ ಅವರು ನಿಲ್ಲುತ್ತಾರೆ. ಕೃಷ್ಣನು ಹೇಳಿದ ಹೆಸರುಗಳ ಪಟ್ಟಿಯಲ್ಲಿ ಆ ಮನೆಯ ಯಜಮಾನನ ಹೆಸರು ಇದೆಯೇ ಇಲ್ಲವೇ ಎಂದು ಪರಿಶೀಲಿಸುತ್ತಾರೆ. ಒಂದು ವೇಳೆ ಆ ಸಮಯಕ್ಕೆ ಹೊಸ್ತಿಲು ಅಶುದ್ಧವಾಗಿದ್ದು ಮನೆಯವರೆಲ್ಲ ನಿದ್ರಿಸುತ್ತಿದ್ದರೆ ಅವರ ಹೆಸರು ಆ ಪಟ್ಟಿಯಲ್ಲಿ ಇದ್ದರೂ ಲಕ್ಷ್ಮೀದೇವಿ ಒಳಗೆ ಹೋಗಲು ಹಿಂಜರಿಯುತ್ತಾಳೆ. ನನಗೆ ಇಲ್ಲಿ ಗೌರವವಿಲ್ಲ ಎಂದು ಅವಳು ಹಿಂದಿರುಗುತ್ತಾಳೆ. ಆಗ ಕುಬೇರನು ಸಹ ಆ ಮನೆಯನ್ನು ದಾಟಿ ಹೋಗುತ್ತಾನೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಬೆಳಿಗ್ಗೆ ಎದ್ದು ಅಂಗಳವನ್ನು ಗುಡಿಸಿ ರಂಗೋಲಿ ಹಾಕಲು ಹೇಳುತ್ತಿದ್ದರು. ಅದು ಕೇವಲ ಅಲಂಕಾರವಲ್ಲ, ಅದು ಲಕ್ಷ್ಮೀದೇವಿಗೆ ಆಹ್ವಾನ. ಮತ್ತೊಂದು ಆಸಕ್ತಿದಾಯಕ ವಿಷಯವೇನೆಂದರೆ ಈ ಸಮಯದಲ್ಲಿ ಕೃಷ್ಣನು ವ್ಯಾಪಾರ ವೃದ್ಧಿಗಾಗಿ ಒಂದು ವಿಶೇಷ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಾನೆ. ವ್ಯಾಪಾರಸ್ಥರು, ಉದ್ಯೋಗಸ್ಥರು ತಮ್ಮ ವೃತ್ತಿಯಲ್ಲಿ ಯಶಸ್ಸು ಗಳಿಸಲು ಈ 5 ಗಂಟೆಗಳ ಸಮಯ ಬಹಳ ಮುಖ್ಯ. ಆ ಸಮಯದಲ್ಲಿ ನೀವು ನಿಮ್ಮ ವ್ಯಾಪಾರದ ಬಗ್ಗೆ ಅಥವಾ ನಿಮ್ಮ ವೃತ್ತಿಜೀವನದ ಬಗ್ಗೆ 1 ನಿಮಿಷ ದಾನ ಮಾಡಿ. ಕೃಷ್ಣ, ನನ್ನ ವೃತ್ತಿ ಧರ್ಮಬದ್ಧವಾಗಿ ಸಾಗಬೇಕು, 10 ಜನರಿಗೆ ಉಪಯೋಗವಾಗಬೇಕು, ನನಗೆ ತಕ್ಕ ಲಾಭ ಬರಬೇಕು ಎಂದು ಬಯಸಿದರೆ ಆ ಸಂಕಲ್ಪಕ್ಕೆ ಕೃಷ್ಣನು ತಥಾಸ್ತು ಎನ್ನುತ್ತಾನೆ. ಪ್ರಪಂಚದ ಮಹಾನ್ ವ್ಯಾಪಾರ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿದವರು ಅವರಿಗೆ ತಿಳಿಯದೆಯೇ ಈ ಸೂತ್ರವನ್ನು ಪಾಲಿಸುತ್ತಿದ್ದಾರೆ. ಅವರು ಬೆಳಿಗ್ಗೆ ಎದ್ದು ತಮ್ಮ ಕೆಲಸಗಳನ್ನು ಯೋಜಿಸುತ್ತಾರೆ. ಆ ಯೋಜನೆಯಲ್ಲಿ ಕೃಷ್ಣನ ಮೇಲೆ ಮನಸ್ಸು ಬಂದು ಸೇರುತ್ತದೆ. ಈ ವಿಷಯಗಳು ನಮ್ಮ ಪೂರ್ವಿಕರಿಗೆ ತಿಳಿದಿದ್ದವು. ಆದ್ದರಿಂದ ನಮ್ಮ ದೇಶವು ಒಂದು ಕಾಲದಲ್ಲಿ ಚಿನ್ನದ ಹಕ್ಕಿಯಾಗಿ ಹೊಳೆಯಿತು. ಆದರೆ ಕಾಲಕ್ರಮೇಣ ನಾವು ಈ ಅಭ್ಯಾಸಗಳನ್ನು ಮರೆತಿದ್ದೇವೆ.
ಅದಕ್ಕಾಗಿಯೇ ಬಡತನ ಮತ್ತು ಸಾಲಗಳು ಹೆಚ್ಚಾದವು. ಮತ್ತೆ ನಾವು ಆ ವೈಭವವನ್ನು ಪಡೆಯಬೇಕಾದರೆ ಈ ಪ್ರಾಚೀನ ರಹಸ್ಯಗಳನ್ನು ಪಾಲಿಸುವುದು ಅನಿವಾರ್ಯ. ಇಂತಹ ಅಮೂಲ್ಯ ಮಾಹಿತಿಯನ್ನು, ಆಧ್ಯಾತ್ಮಿಕ ಸಂಪತ್ತನ್ನು ನಿಮ್ಗೆ ನೀಡಿದಕ್ಕಾಗಿ ನೀವು ನಮಗೆ ನೀಡುವ ಸಣ್ಣ ಉಡುಗೊರೆ ಲೈಕ್. ದಯವಿಟ್ಟು ಈ ವಿಡಿಯೋವನ್ನು ಲೀಕ್ ಮಾಡಿ ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಎಲ್ಲರಿಗೂ ತಿಳಿಸಿ. ನಿಮ್ಮ ಸಹಕಾರವಿದ್ದರೆ ನಾವು ಇನ್ನಷ್ಟು ಅದ್ಭುತ ರಹಸ್ಯಗಳನ್ನು ಹೊರತೆಗೆಯುತ್ತೇವೆ. ಕೃಷ್ಣನು ಈ ಕುಬೇರ ಮುಹೂರ್ತದಲ್ಲಿ ಮಾಡುವ ಇನ್ನೊಂದು ಕೆಲಸ ಸ್ವರ್ಣ ಆಕರ್ಷಣೆ. ಚಿನ್ನವು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಕೃಷ್ಣನಿಗೆ ಪೀತಾಂಬರಗಳು, ಹಳದಿ ಬಣ್ಣದ ವಸ್ತ್ರಗಳು ಎಂದರೆ ಇಷ್ಟ. ಚಿನ್ನವು ಹಳದಿ ಬಣ್ಣದ್ದಾಗಿರುತ್ತದೆ. ಬೆಳಗಿನ ಜಾವ ಸೂರ್ಯನ ಬೆಳಕು ಬೀಳುವ ಸಮಯದಲ್ಲಿ ಭೂಮಿಯ ಮೇಲೆ ಒಂದು ರೀತಿಯ ಕಾಂತಿಯ ಶಕ್ತಿ ಉಂಟಾಗುತ್ತದೆ. ಇದು ಚಿನ್ನವನ್ನು, ಸಂಪತ್ತನ್ನು ಆಕರ್ಷಿಸುವ ಶಕ್ತಿ. ಆ ಸಮಯದಲ್ಲಿ ಯಾರು ಓಂ ಶ್ರೀಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನವಲ್ಲಭ ಸ್ವಾಹ ಎಂಬ ಮಂತ್ರವನ್ನು ಜಪಿಸುತ್ತಾರೋ ಅವರ ದೇಹದಲ್ಲಿ ಆಕರ್ಷಣ ಶಕ್ತಿ ಹೆಚ್ಚುತ್ತದೆ. ಅವರು ಎಲ್ಲಿಗೆ ಹೋದರೂ ಹಣ ಅವರನ್ನು ಹುಡುಕಿಕೊಂಡು ಬರುತ್ತದೆ. ಇದು ದುರಾಸೆಯಲ್ಲ, ಇದು ಒಂದು ವಿಜ್ಞಾನ. ನಾವು ರೇಡಿಯೋ ಫ್ರೀಕ್ವೆನ್ಸಿ ಟ್ಯೂನ್ ಮಾಡಿದಂತೆ ನಮ್ಮ ದೇಹವನ್ನು ಸಂಪತ್ತು ಕ್ವಿನ್ಸಿ ಟ್ಯೂನ್ ಮಾಡುವುದು. ಮತ್ತು ಕೃಷ್ಣನು ಗೃಹಿಣಿಯರಿಗೆ ನೀಡುವ ವರವೇನು? ಸ್ತ್ರೀಯನ್ನು ಗೃಹಲಕ್ಷ್ಮಿ ಎನ್ನುತ್ತಾರೆ. ಅವಳ ಕೈಯಲ್ಲೇ ಮನೆಯ ಅದೃಷ್ಟವಿರುತ್ತದೆ. ಕೃಷ್ಣನು 5 ಗಂಟೆಯ ಸಮಯದಲ್ಲಿ ಮನೆಯ ಯಜಮಾನಿಯನ್ನು ವಿಶೇಷವಾಗಿ ಆಶೀರ್ವದಿಸುತ್ತಾನೆ. ಅವಳು ಎದ್ದು ಸ್ನಾನ ಮಾಡಿ ತುಳಸಿಕಟ್ಟೆಯ ಬಳಿ ಅಥವಾ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿದಾಗ ಆ ದೀಪದ ಜ್ವಾಲೆಯು ನೇರವಾಗಿ ಕೃಷ್ಣನ ಸುದರ್ಶನ ಚಕ್ರದೊಂದಿಗೆ ಸಂಪರ್ಕಗೊಳ್ಳುತ್ತದೆ. ಇದು ಬಹಳ ಗೂಢವಾದ ವಿಷಯ. ದೀಪ ಹಚ್ಚಿದ ತಕ್ಷಣ ಇಡೀ ಮನೆಗೆ ಒಂದು ಸಕಾರಾತ್ಮಕ ಶಕ್ತಿ ಬರುತ್ತದೆ. ಆ ಬೆಳಕಿನಲ್ಲಿ ಕೃಷ್ಣನು ತನ್ನ ಪ್ರತಿಬಿಂಬವನ್ನು ನೋಡಿಕೊಳ್ಳುತ್ತಾನೆ. ಆ ಸಮಯದಲ್ಲಿ ಕೋಪವನ್ನು, ಮನಸ್ಸಿನಲ್ಲಿ ಯಾವ ಆಸೆಯನ್ನು ಬಯಸಿದರೆ ಅದು ಈಡೇರುತ್ತದೆ. ಅವಳು ನನ್ನ ಗಂಡ ಕ್ಷೇಮವಾಗಿರಬೇಕು, ನನ್ನ ಮಕ್ಕಳು ಬುದ್ಧಿವಂತರಾಗಬೇಕು ಎಂದು ಬಯಸಿದರೆ ಕೃಷ್ಣನು ತಕ್ಷಣ ಆಶೀರ್ವದಿಸುತ್ತಾನೆ. ಅದಕ್ಕಾಗಿಯೇ ಮಹಿಳೆಯರು ಬೆಳಿಗ್ಗೆ ಮಾಡುವ ಪೂಜೆಗೆ ಅಷ್ಟು ಶಕ್ತಿಯಿರುತ್ತದೆ. ಈ ಸಮಯದಲ್ಲಿ ಕೃಷ್ಣನು ವಾಸ್ತುಪುರುಷನನ್ನು ಕೂಡ ನಿದ್ರೆಯಿಂದ ಎಬ್ಬಿಸುತ್ತಾನೆ. ಪ್ರತಿ ಮನೆಯಲ್ಲಿ ಒಬ್ಬ ವಾಸ್ತುಪುರುಷ ಇರುತ್ತಾನೆ. ಅವನು ರಾತ್ರಿಯಿಡೀ ಮಲಗಿ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುತ್ತಾನೆ. ಅವನು ಎದ್ದ ತಕ್ಷಣ ಹಸಿವು ಎನ್ನುತ್ತಾನೆ. ಆಗ ನಾವು ಅವನಿಗೆ ಏನೋ ಆಹಾರ ನೀಡಬೇಕು. ಅನ್ನ ಸಾಂಬಾರು ಅಲ್ಲ. ಅವನಿಗೆ ಬೇಕಾಗಿರುವುದು ಪಂಚಭೂತಗಳ ಸಮತೋಲನ. ಮನೆಯ ಕಿಟಕಿಗಳನ್ನು ತೆರೆದು ಶುದ್ಧ ಗಾಳಿ ಮತ್ತು ಸೂರ್ಯನ ಬೆಳಕನ್ನು ಒಳಗೆ ಬಿಡುವುದೇ ನಾವು ಅವನಿಗೆ ನೀಡುವ ನೈವೇದ್ಯ. ಯಾರು ಬೆಳಿಗ್ಗೆ ಕಿಟಕಿಗಳನ್ನು ತೆರೆದು ಕೃಷ್ಣ ಶರಣಂ ಮಮ ಎಂಬ ನಾಮಸ್ಮರಣೆಯೊಂದಿಗೆ ಮನೆಯನ್ನು ತುಂಬುತ್ತಾರೋ ಆ ಶಬ್ದ ತರಂಗಗಳನ್ನು ವಾಸ್ತುಪುರುಷನು ಆಹಾರವಾಗಿ ತೆಗೆದುಕೊಳ್ಳುತ್ತಾನೆ. ಅದರಿಂದ ಅವನು ಸಂತೋಷಗೊಂಡು ಮನೆಯಲ್ಲಿರುವವರಿಗೆ ಯಾವುದೇ ವಾಸ್ತು ದೋಷಗಳು ತಗುಲದಂತೆ ನಾನು ರಕ್ಷಿಸುತ್ತೇನೆ ಎಂದು ಅಭಯ ನೀಡುತ್ತಾನೆ. ಅದೇ ಕಿಟಕಿಗಳನ್ನು ಮುಚ್ಚಿ ದುರ್ವಾಸನೆಯಿಂದ ನಿಶ್ಶಬ್ದವಾಗಿ ಅಥವಾ ಗಲಾಟೆಗಳಿಂದ ಇದ್ದರೆ ವಾಸ್ತುಪುರುಷ ಹಸಿವಿನಿಂದ ಬಳಲಿ ಆ ಮನೆಯನ್ನು ಸಮಿಷ್ಟಿಸುತ್ತಾನೆ. ಆದ್ದರಿಂದ ವಾಸ್ತುದೋಷಗಳಿರುವ ಮನೆಗಳಲ್ಲಿಯೂ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಪೂಜೆಯಿಂದ ದೋಷ ನಿವಾರಣೆ ಆಗುತ್ತದೆ. ಕೃಷ್ಣನು ಧನವನ್ನು ನೀಡುವುದಷ್ಟೇ ಅಲ್ಲ, ಆ ಧನವನ್ನು ಕಾಪಾಡಿಕೊಳ್ಳುವ ಬುದ್ಧಿಯನ್ನೂ ನೀಡುತ್ತಾನೆ. ಅನೇಕರಿಗೆ ಹಣ ಬರುತ್ತದೆ, ಆದರೆ ನಿಲ್ಲುವುದಿಲ್ಲ, ಕೈಯಲ್ಲಿ ನೀರಿನಂತೆ ಜಾರಿ ಹೋಗುತ್ತದೆ. ಇದಕ್ಕೆ ಕಾರಣ ಆ ಲಕ್ಷ್ಮೀದೇವಿ. ಅವಳು ದರಿದ್ರ ದೇವತೆ. ಅವಳು ಬೆಳಿಗ್ಗೆ 6ರ ನಂತರ, ಸೂರ್ಯ ಬಂದ ನಂತರ ಎದ್ದು ಅವರ ಮನೆಗಳಿಗೆ ಹೋಗುತ್ತಾಳೆ. ಕೃಷ್ಣನು ತನ್ನ ಭಕ್ತರನ್ನು ಅವಳ ಬಲೆಯಿಂದ ಕಾಪಾಡಲು 4ರಿಂದ 6 ಗಂಟೆಗಳ ಮಧ್ಯದಲ್ಲಿಯೇ ಎಚ್ಚರಗೊಳ್ಳುವ ಸಂಕೇತಗಳನ್ನು ನೀಡುತ್ತಾನೆ. ಯಾರಾದರೂ ಆ ಸಮಯದಲ್ಲಿ ಎಚ್ಚರಗೊಂಡಿರುತ್ತಾರೆ, ಅವರ ಮನೆಯ ಸುತ್ತ ಕೃಷ್ಣನು ಒಂದು ವಜ್ರ ಕವಚವನ್ನು ನಿರ್ಮಿಸುತ್ತಾನೆ. ಆ ಲಕ್ಷ್ಮೀದೇವಿ ಆಕಾಶವನ್ನು ದಾಟಿ ಬರಲು ಸಾಧ್ಯವಿಲ್ಲ. ಅಂದರೆ ಅನಾವಶ್ಯಕ ಖರ್ಚುಗಳು, ಆಸ್ಪತ್ರೆ ಖರ್ಚುಗಳು, ಕೋರ್ಟ್ ಕೇಸುಗಳು ಇತ್ಯಾದಿ ಬರುವುದಿಲ್ಲ. ಬಂದ ಹಣ ಸುರಕ್ಷಿತವಾಗಿರುತ್ತದೆ. ಕೃಷ್ಣನು ಗೋಮಾತೆಯ ಮೂಲಕವೂ ಐಶ್ವರ್ಯವನ್ನು ಪ್ರಸಾದಿಸುತ್ತಾನೆ. ಲಕ್ಷ್ಮೀದೇವಿ ಗೋವಿನ ಹಿಂಭಾಗದಲ್ಲಿ ನಿವಸಿಸುತ್ತಾಳೆ. ಹಳ್ಳಿಗಳಲ್ಲಿ ಬೆಳಿಗ್ಗೆ ಗೋವಿನ ಸಗಣಿಯಿಂದ ಕಳಪಿ ಚಿಮುಕಿಸುತ್ತಾರೆ. ಅದು ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ಕೇಳಿದಂತೆಯೇ. ನಗರಗಳಲ್ಲಿ ಅದು ಸಾಧ್ಯವಾಗದಿರಬಹುದು, ಆದರೆ ಮಾನಸಿಕವಾಗಿ ಗೋಪೂಜೆ ಮಾಡಬಹುದು. ಕೃಷ್ಣ ಗೋಪಾಲ ಕಥೆ. ಬ್ರಹ್ಮ ಮುಹೂರ್ತದಲ್ಲಿ ನಾವು ಒಮ್ಮೆ ಗೋವಿಂದ ಎಂದು ಕರೆದರೆ ಅವರು ತಮ್ಮ 1,000 ಹಸುಗಳೊಂದಿಗೆ ನಮ್ಮ ಮನೆಗೆ ಬಂದಿದ್ದಾರೆ ಎಂದು ಭಾವಿಸಬೇಕು. ಆ ಭಾವನೆಯಲ್ಲಿರುವ ಶಕ್ತಿ ಅನಂತ. ನಮ್ಮ ಪುರಾಣಗಳಲ್ಲಿ ಕುಚೇಲ ಕೃಷ್ಣನಿಗೆ ಅವಲಕ್ಕಿ ಕೊಟ್ಟ ಕತೆ ನಮಗೆ ತಿಳಿದಿದೆ. ಆದರೆ ಕುಚೇಲ ಅವಲಕ್ಕಿ ಯಾವಾಗ ಕೊಟ್ಟ? ಬೆಳಿಗ್ಗೆ ಕೃಷ್ಣ ಎದ್ದ ನಂತರ ಶಾಂತವಾದ ಸಮಯದಲ್ಲಿ ತಾನೇ.
ಆ ಸಮಯದಲ್ಲಿ ಕೊಟ್ಟ ಒಂದು ಹಿಡಿ ಅವಲಕ್ಕಿ ಕುಚೇಲನಿಗೆ ಚಿನ್ನದ ಅರಮನೆಗಳನ್ನು ನೀಡಿತು. ಅಂದರೆ ಸಮಯದ ಪ್ರಾಮುಖ್ಯತೆ ಅದು. ನಾವು ಕೃಷ್ಣನಿಗೆ ಏನು ಕೊಡುತ್ತಿದ್ದೇವೆ ಎಂಬುದು ಮುಖ್ಯವಲ್ಲ, ಯಾವ ಸಮಯದಲ್ಲಿ ಯಾವ ಭಾವನೆಯಿಂದ ಕೊಡುತ್ತಿದ್ದೇವೆ ಎಂಬುದು ಮುಖ್ಯ. ಬ್ರಹ್ಮ ಮುಹೂರ್ತದಲ್ಲಿ ನೀವು ಕೃಷ್ಣನಿಗೆ ಒಂದು ಚಿಕ್ಕ ತುಳಸಿ ಎಲೆಯನ್ನು ಅರ್ಪಿಸಿದರೆ ಅವರು ನಿಮಗೆ ಮೇರು ಪರ್ವತದಷ್ಟು ಚಿನ್ನವನ್ನು ನೀಡಲು ಸಿದ್ಧರಾಗಿರುತ್ತಾರೆ. ಕೃಷ್ಣ ಮಾಡುವ ಈ 5ನೇ ಕೆಲಸದಲ್ಲಿ ಧನ ಪ್ರಧಾನ ಒಂದು ಪ್ರಮುಖ ಅಂಶದಾನ. ಕೃಷ್ಣ ಆ ಸಮಯದಲ್ಲಿ ಅದರ ಗುಣವನ್ನು ಪರೀಕ್ಷಿಸುತ್ತಾನೆ. ಇವನಿಗೆ ನಾನು ಇಷ್ಟು ಹಣ ಕೊಟ್ಟರೆ ಇವರು 10 ಜನರಿಗೆ ಸಹಾಯ ಮಾಡುತ್ತಾರೋ ಅಥವಾ ತಾನೇ ತಿನ್ನುತ್ತಾನೋ ಎಂದು ನೋಡುತ್ತಾನೆ. ಅದಕ್ಕಾಗಿಯೇ ಬೆಳಿಗ್ಗೆ ಒಂದು ಹಿಡಿ ಅಕ್ಕಿಯನ್ನು ಪಕ್ಷಿಗಳಿಗೆ ಹಾಕುವುದು ಅಥವಾ ಇರುವೆಗಳಿಗೆ ಸಕ್ಕರೆ ಹಾಕುವುದು ಮುಂತಾದ ಚಿಕ್ಕ ಚಿಕ್ಕ ದಾನಗಳನ್ನು ಮಾಡುವುದರಿಂದ ಕೃಷ್ಣನ ಪರೀಕ್ಷೆಯಲ್ಲಿ ನಾವು ಪಾಸಾಗುತ್ತೇವೆ. ಓಹೋ, ಇವನು ನನ್ನ ಸೃಷ್ಟಿಯ ಇತರ ಜೀವಿಗಳನ್ನು ಸಹ ಪ್ರೀತಿಸುತ್ತಾನೆ, ಆದ್ದರಿಂದ ಇವರಿಗೆ ಇನ್ನಷ್ಟು ಸಂಪತ್ತನ್ನು ನೀಡಬಹುದು ಎಂದು ಕೃಷ್ಣನು ನಿರ್ಧರಿಸುತ್ತಾನೆ. ನಮ್ಮ ಕೈಯಿಂದ ಎಷ್ಟು ಹೋಗುತ್ತದೆಯೋ ಅದಕ್ಕೆ 1000 ಪಟ್ಟು ಹಿಂದಿರುಗಿ ಬರುತ್ತದೆ. ಇದೇ ವಿಶ್ವದ ಸೂತ್ರ. ಈ ಸೂತ್ರವನ್ನು ನಡೆಸುವವನು ಕೃಷ್ಣನೇ. ಈಗ ನಿಮ್ಗೆ ಒಂದು ಸಂದೇಹ ಬರಬಹುದು. ಎಲ್ಲಾ ಚೆನ್ನಾಗಿದೆ, ಆರೋಗ್ಯ, ಹಣ, ಮನಃಶಾಂತಿಯ ಬಗ್ಗೆ ಹೇಳಿದ್ದೀರಿ. ಹಾಗಾದರೆ ಸಂಬಂಧಗಳ ವಿಷಯವೇನು? ಪತಿ ಪತ್ನಿಯರ ನಡುವೆ ಜಗಳಗಳು, ಮಕ್ಕಳೊಂದಿಗೆ ಸಮಸ್ಯೆಗಳು, ಕುಟುಂಬದಲ್ಲಿ ಅಶಾಂತಿ. ಇವುಗಳನ್ನು ಕೃಷ್ಣನು ಗಮನಿಸುವುದಿಲ್ಲವೇ? ಖಂಡಿತ ಗಮನಿಸುತ್ತಾನೆ. ನಿಜವಾಗಿ ಕೃಷ್ಣನು ಪ್ರೇಮಸ್ವರೂಪಿ. ಅವನಿಗೆ ಪ್ರೀತಿ ಎಂದರೆ ಅತ್ಯಂತ ಪ್ರಿಯ. ಬೆಳಗ್ಗೆ 5:30ರಿಂದ 6 ಗಂಟೆಯ ನಡುವೆ ಸೂರ್ಯೋದಯಕ್ಕೆ ಸರಿಯಾಗಿ ಮೊದಲು ಕೃಷ್ಣನು ದಾಂಪತ್ಯ ಅನುರಾಗವನ್ನು ಮತ್ತು ವಂಶಾಭಿವೃದ್ಧಿಯನ್ನು ಪ್ರಸಾದಿಸುವ ಒಂದು ಅದ್ಭುತ ಕ್ರೀಡೆಯನ್ನು ನಡೆಸುತ್ತಾನೆ. ರಾಧಾಕೃಷ್ಣರ ಪ್ರೇಮತತ್ವವನ್ನು, ರುಕ್ಮಿಣಿ ಕೃಷ್ಣರ ದಾಂಪತ್ಯ ಧರ್ಮವನ್ನು ಅವನು ಆ ಸಮಯದಲ್ಲಿ ಭೂಮಿಯ ಮೇಲಿರುವ ದಂಪತಿಗಳಿಗೆ ಹಂಚುತ್ತಾನೆ. ಯಾರ ಮನೆಗಳಲ್ಲಿ ನಿತ್ಯ ಜಗಳಗಳು ನಡೆಯುತ್ತವೆಯೋ, ವಿಚ್ಛೇದನದವರೆಗೂ ಹೋದ ಸಂಬಂಧಗಳು ಇರುತ್ತವೆಯೋ ಅವರಿಗೆ ಕೃಷ್ಣನು ತೋರಿಸುವ ಪರಿಹಾರವೇನು? ಸಂತಾನವಿಲ್ಲದೆ ಪಡುವ ದಂಪತಿಗಳಿಗೆ ಕೃಷ್ಣನು ಆ ಸಮಯದಲ್ಲಿ ನೀಡುವ ಫಲಶ್ರುತಿಯೇನು? ಅಸಲಿಗೆ ಆ ಸಮಯದಲ್ಲಿ ಪತಿ ಪತ್ನಿಯರು ಒಟ್ಟಾಗಿ ಮಾಡಬೇಕಾದ ಒಂದು ಸಣ್ಣ ಕೆಲಸವಿದೆ. ಅದು ಮಾಡಿದರೆ ಅವರ ಬಂಧ 7 ಜನ್ಮಗಳವರೆಗೆ ಬೇರ್ಪಡುವುದಿಲ್ಲ. ಆ ರಹಸ್ಯವೇನು? ಮತ್ತು ಈ ಕಥೆಗೆ ಮುಕ್ತಾಯವಾಗಿ ನಮ್ಮ ಜನ್ಮ ಸಾರ್ಥಕವಾಗಲು, ಮೋಕ್ಷ ಪಡೆಯಲು ಕೃಷ್ಣ ಹೇಳಿದ ಸಿದ್ಧ ರಹಸ್ಯವೇನು? ಈ ಅಂತಿಮ ರಹಸ್ಯಗಳನ್ನು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವಂತೆ ಫೈನಲ್ ಟಚ್ ಅನ್ನು ನಾವು ಕೊನೆಯ ಭಾಗದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಇದು ಮಿಸ್ ಆದರೆ ಇಡೀ ಕಥೆಯ ಸಾರಾಂಶವನ್ನು ಕಳೆದುಕೊಂಡಂತೆ. ಆ ಅದ್ಭುತ ದಾಂಪತ್ಯ ರಹಸ್ಯವನ್ನು, ಆ ಸಿದ್ಧ ರಹಸ್ಯವನ್ನು ಈಗ ನಾವು ಮಾಡೋಣ. ಸೃಷ್ಟಿಯಲ್ಲಿ ಸ್ತ್ರೀ ಪುರುಷರ ಸಂಗಮವು ಕೇವಲ ಸಂತಾನೋತ್ಪತ್ತಿಗಾಗಿ ಮಾತ್ರವಲ್ಲ, ಅದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಪ್ರತೀಕ. ಪರಮಶಿವನು ಅರ್ಧನಾರೀಶ್ವರನಾಗಿ ಏಕೆ ಬದಲಾದನು? ಶ್ರೀಕೃಷ್ಣ ರಾಧೆಯೊಂದಿಗೆ ಸೇರಿ ಏಕೆ ಪೂಜಿಸಲ್ಪಡುತ್ತಾನೆ? ಏಕೆಂದರೆ ಪ್ರಕೃತಿ ಪುರುಷರು ಸೇರಿದರೆ ಮಾತ್ರ ಸೃಷ್ಟಿ ಸಂಪೂರ್ಣವಾಗುತ್ತದೆ. ಬೆಳಗಿನ ಜಾವ 5:30ರಿಂದ 6 ಗಂಟೆಯ ನಡುವಿನ ಸಮಯ ಈ ಸಂಗಮಕ್ಕೆ ಅತ್ಯಂತ ಪವಿತ್ರವಾದದ್ದು. ಆ ಸಮಯದಲ್ಲಿ ಕೃಷ್ಣನು ರುಕ್ಮಿಣೀದೇವಿಯೊಂದಿಗೆ ಸೇರಿ ಆಕಾಶಮಾರ್ಗದಲ್ಲಿ ವಿಹರಿಸುತ್ತಾ ಭೂಲೋಕದ ದಂಪತಿಗಳನ್ನು ಆಶೀರ್ವದಿಸುತ್ತಾರೆ. ಇಲ್ಲಿ ಸಂಗಮ ಎಂದರೆ ಶಾರೀರಿಕ ಸಂಗಮ ಎಂದು ಅರ್ಥವಲ್ಲ, ಅದು ಮಾನಸಿಕ ಸಂಪರ್ಕ. ಪತಿ ಪತ್ನಿಯರಿಬ್ಬರೂ ಆ ಸಮಯದಲ್ಲಿ ಎದ್ದು ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡಿ ನಗುತ್ತಾ ಶುಭಾಶಯ ಕೋರಿದರೆ ಅವರ ನಡುವಿನ ಅಹಂಕಾರದ ಪದರ ಕರಗಿ ಹೋಗುತ್ತದೆ. ರಾತ್ರಿ ನಡೆದ ಜಗಳಗಳು, ಮನಸ್ತಾಪಗಳು ಆ ನಗುವಿನೊಂದಿಗೆ ಮಾಯವಾಗುತ್ತವೆ. ಕೃಷ್ಣನು ಆ ಸಮಯದಲ್ಲಿ ದಂಪತಿಗಳ ನಡುವೆ ಅನ್ಯೋನ್ಯತೆಯ ದಾರವನ್ನು ಕಟ್ಟುತ್ತಾನೆ. ಯಾರು ಆ ಸಮಯದಲ್ಲಿ ಒಟ್ಟಾಗಿ ದೀಪಾರಾಧನೆ ಮಾಡುತ್ತಾರೆ ಅಥವಾ ಕನಿಷ್ಠ ಒಟ್ಟಾಗಿ ದೇವರ ನಾಮವನ್ನು ಸ್ಮರಿಸುತ್ತಾರೋ ಅವರ ಸಂಬಂಧವನ್ನು ಸ್ವತಃ ಆ ಕಾಲಪುರುಷನಿಂದಲೂ ಬೇರ್ಪಡಿಸಲು ಸಾಧ್ಯವಿಲ್ಲ. ನಮಗೆ ಜಗಳಗಳಾಗುತ್ತಿವೆ ಎಂದು ದುಃಖಪಡುವವರು 121 ದಿನಗಳ ಕಾಲ ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಒಟ್ಟಾಗಿ ಕುಳಿತು ಕೃಷ್ಣನನ್ನು ಪ್ರಾರ್ಥಿಸಿ ನೋಡಿ. ಅದರಲ್ಲಿ ಬರುವ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ. ಅದು ಕೃಷ್ಣನ ಗ್ಯಾರಂಟಿ. ಇನ್ನೂ ಸಂತಾನದ ವಿಷಯಕ್ಕೆ ಬಂದರೆ ಕೃಷ್ಣನು ಸಂತಾನ ಗೋಪಾಲ. ಮಕ್ಕಳಿಲ್ಲದವರು ಅನೇಕ ಆಸ್ಪತ್ರೆಗಳ ಸುತ್ತ ತಿರುಗುತ್ತಾರೆ, ಅನೇಕ ಔಷಧಿಗಳನ್ನು ಬಳಸುತ್ತಾರೆ. ಆದರೆ ನಿಜವಾದ ಔಷಧ ಬ್ರಹ್ಮ ಮುಹೂರ್ತದಲ್ಲಿಯೇ ಇದೆ. ಗರ್ಭಧಾರಣೆಯು ಒಂದು ಜೀವಿ ಭೂಮಿಗೆ ಬರುವ ಪ್ರಕ್ರಿಯೆಯಾಗಿದೆ. ಆ ಜೀವಿ ಎಲ್ಲಿಂದ ಬರುತ್ತಾನೆ? ಪರಮಾತ್ಮನಿಂದ ಬೇರ್ಪಟ್ಟು ಬರುತ್ತಾನೆ. ಬೆಳಗಿನ ಜಾವ ವಾತಾವರಣವು ಸಾತ್ವಿಕ ಗುಣದಿಂದ ತುಂಬಿದಾಗ ಅತ್ಯಂತ ಪುಣ್ಯಾತ್ಮರಾದ ಜೀವಿಗಳು ಭೂಮಿಗೆ ಬರಲು ಸಿದ್ಧರಾಗಿರುತ್ತಾರೆ. ಆ ಸಮಯದಲ್ಲಿ ದಂಪತಿಗಳು ಪವಿತ್ರವಾದ ಆಲೋಚನೆಗಳೊಂದಿಗೆ, ದೈವ ಚಿಂತನೆಯೊಂದಿಗೆ ಇದ್ದರೆ ಅವರ ಗರ್ಭಕ್ಕೆ ಒಂದು ಮಹಾನ್ ಆತ್ಮ ಪ್ರವೇಶಿಸುತ್ತದೆ.
ಪ್ರಹ್ಲಾದ, ಧ್ರುವ, ವಿವೇಕಾನಂದರಂತಹ ಮಹನೀಯರು ಹುಟ್ಟಲು ಕಾರಣ ಅವರ ತಂದೆ ತಾಯಿಗಳ ಆಲೋಚನೆಗಳು ಆ ಸಮಯದಲ್ಲಿ ಪವಿತ್ರವಾಗಿ ಇರುವುದೇ ಆಗಿದೆ. ಅಷ್ಟೇ ಅಲ್ಲ, ಗರ್ಭಿಣಿಯರು ಆ ಸಮಯದಲ್ಲಿ ಎದ್ದು ಕೃಷ್ಣ ಕಥೆಗಳನ್ನು ಕೇಳಿದರೆ, ಲಲಿತಾ ಸಹಸ್ರನಾಮವನ್ನು ಕೇಳಿದರೆ ಆ ಶಬ್ದ ತರಂಗಗಳು ನೇರವಾಗಿ ಹೊಟ್ಟೆಯಲ್ಲಿರುವ ಮಗುವಿಗೆ ತಲುಪುತ್ತವೆ. ಇದನ್ನೇ ಗರ್ಭ ಸಂಸ್ಕಾರ ಎನ್ನುತ್ತಾರೆ. ಅಭಿಮನ್ಯು ತಾಯಿಯ ಗರ್ಭದಲ್ಲಿರುವಾಗಲೇ ಪದ್ಮವ್ಯೂಹದ ಬಗ್ಗೆ ಕೇಳಿದನಲ್ಲವೇ? ಅದೂ ನಡೆಯಿತು ಈ ಬ್ರಹ್ಮ ಮುಹೂರ್ತದಲ್ಲಿಯೇ ಎಂದು ಹಿರಿಯರ ಮಾತು. ಕೃಷ್ಣನು ಆ ಸಮಯದಲ್ಲಿ ಗರ್ಭಸ್ಥ ಶಿಶುವಿನ ಮೆದುಳನ್ನು ರೂಪಿಸುತ್ತಾನೆ. ಮಗು ಹುಟ್ಟಿದ ನಂತರ ಅತ್ಯಂತ ತೇಜೋವಂತನಾಗಿ ಬುದ್ಧಿವಂತನಾಗಿರುತ್ತಾನೆ. ಆದ್ದರಿಂದ ಭವಿಷ್ಯದ ಪೀಳಿಗೆಯನ್ನು ಉತ್ತಮವಾಗಿ ರೂಪಿಸುವ ಜವಾಬ್ದಾರಿ ಈ ಸಮಯದಲ್ಲೇ ಇದೆ. ಈಗ ಈ ಸಂಪೂರ್ಣ ಕಥನದ ಶಿಖರಾಯಮಾನವಾದ ಅತ್ಯಂತ ಪ್ರಮುಖವಾದ ಅಂತಿಮ ರಹಸ್ಯದ ಬಗ್ಗೆ ಮಾತನಾಡೋಣ. ಮನುಷ್ಯರಾಗಿ ಹುಟ್ಟಿದ ನಮ್ಮ ಅಂತಿಮ ಗುರಿ ಏನು? ಕೇವಲ ಹಣ ಸಂಪಾದಿಸುವುದು, ಮಕ್ಕಳನ್ನು ಹೆರುವುದು ಅಲ್ಲ. ಮೋಕ್ಷ ಅಂದರೆ ಜನನ ಮರಣಗಳ ಚಕ್ರದಿಂದ ವಿಮುಕ್ತಿ ಹೊಂದುವುದು. ಕೃಷ್ಣನು ಮುಂಜಾನೆ ಮಾಡುವ ಕೆಲಸಗಳು ಮನೆಗೆ ದೊಡ್ಡ ಕೆಲಸ. ಇದೇ ಮುಮುಕ್ಷುಗಳನ್ನು, ಮೋಕ್ಷವನ್ನು ಬಯಸುವವರನ್ನು ಗುರುತಿಸಿ ಅವರಿಗೆ ದಾರಿ ತೋರಿಸುವುದು.